ಶಂಕರೇಗೌಡ ಅಂತೇಳಿ ನಮ್ಮ ಸ್ವಂತ ಹುಟ್ಟೂರು ಕೇರ್ಪಡೆ ತಾಲೂಕು ಶೀಳೆರ ಹೋಬಳಿ ರಾಜಘಟ್ಟ ಅನ್ನೋ ಒಂದು ಪುಟ್ಟ ಗ್ರಾಮ. ನಾವು ಇರುವಂಥದ್ದು ಪಾಂಡವಪುರದಲ್ಲಿ. ಈ ಒಂದು ನೆಟ್ಸಪ್ ಸಂಸ್ಥೆಯಲ್ಲಿ ಈ ನೆಟ್ಸಪ್ ಸಂಸ್ಥೆಯ ಒಂದು ವ್ಯವಸ್ಥೆಯನ್ನು ಸ್ಟಡಿ ಮಾಡಿ ನಾನು ಆಯ್ಕೆ ಮಾಡಿದಂಥ ದಿನಾಂಕ ಬಂದು 27/7/2021 ಇದನ್ನು ನಾನು ಕೈಗೆತ್ತಿಕೊಂಡೆ. ಆಲ್ರೆಡಿ 6 months ಈ ಒಂದು ವ್ಯವಸ್ಥೆಯಲ್ಲಿ ನಾನು ಕಂಟಿನ್ಯೂ ಆಗ್ತಾ ಬಂದಿದ್ದೀನಿ. ಈ ವ್ಯವಸ್ಥೆನ ಏನಕ್ಕೆ ತಗೊಂಡಿದ್ದೀವಿ ಅನ್ನೋದು ಫಸ್ಟ್ ಇಂಟ್ರಡಕ್ಷನ್. ಏಕೆಂದರೆ ಇವತ್ತು ಮಾರ್ಕೆಟ್ನಲ್ಲಿ ಸಾವಿರಾರು ಕಂಪನಿಗಳಿದೆ, ಆದರೆ ಆ ಒಂದು ಹಿನ್ನೆಲೆ ನಾವು ನೋಡಬೇಕಾಗ್ತದೆ. ಫಸ್ಟು ಸ್ಟೆಬಿಲಿಟಿ, ಪ್ರಾಡಕ್ಟ್ ಕ್ವಾಲಿಟಿ, ಜೊತೆಗೆ ಎಷ್ಟು ವರ್ಷದಿಂದ ಇದು ನೆಲೆಯೂರಿದೆ ಅನ್ನೋ ಉದ್ದೇಶದಿಂದ ನಾವು ಫಸ್ಟ್ ಸ್ಟಡಿ ಮಾಡಬೇಕಾಗ್ತದೆ. ಇದನ್ನು ಸ್ಟಡಿ ಮಾಡಿ ಕೈಗೆತ್ತಿಕೊಂಡೆ. ಇದು ಕಂಪನಿ ಬಂದು ಏನು ನೆಟ್ಸಪ್ ಕಂಪನಿ ಇದೆ, ಇದು 2000ನೇ ಇಸ್ವಿಯಲ್ಲಿ ಇದು ಸಾಫ್ಟ್ವೇರ್ ಕಂಪನಿ ಆಗಿತ್ತು, ಸಾಫ್ಟ್ವೇರ್ ಬೇಸ್ ಕಂಪನಿ. ಇವರು ಮೊದಲು ಇಂಡಿಯನ್ ರೈಲ್ವೆ, ಇಂಡಿಯನ್ ಪೋಸ್ಟ್, ಮೊಬೈಲ್ ಟ್ರ್ಯಾಕಿಂಗ್ ಸರ್ವರ್ ಇಂಥವಕ್ಕೆ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿಕೊಡ್ತಾ ಇದ್ದಂಥ ಕಂಪನಿ. ಇವರು 2001ರಲ್ಲಿ ಆಲೋಚನೆ ಬಂತು, ಎಲ್ಲ ಕಂಪ್ನಿಗೂ ನಾವು ಸಾಫ್ಟ್ವೇರ್ ಬಿಲ್ಡ್ ಮಾಡ್ಕೊಡ್ತೀವಲ್ಲ, ನಾವೇ ಯಾಕೆ ಓನ್ ಆಗಿ ಒಂದು ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಇವರು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ನ ಇವರು ಕೈಗೆತ್ಕೋತಾರೆ. ಆಗ ನೆಟ್ವರ್ಕ್ ಮಾರ್ಕೆಟಿಂಗ್ನ ಕೈಗೆತ್ಕೊಂಡು ಮಾರ್ಕೆಟಿಂಗ್ನ ಶುರು ಮಾಡ್ತಾರೆ. ಇದರ ಓನರ್ ಬಂದು ಸುಜಿತ್ ಜೈನ್. ಇದು ಮೇನ್ ಆಫೀಸ್ ಬಂದು ಪೂನಾ ಇದೆ. ಪೂನಾದಲ್ಲಿ ಆಫೀಸ್ ಬಂದು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಟೋಟಲಿ 40,000 ಸ್ಕ್ವೇರ್ ಫೀಟ್ ಆಫೀಸ್ ಇದೆ. ಎಷ್ಟು? 40,000 ಸ್ಕ್ವೇರ್ ಫೀಟ್ ಅಂದ್ರೆ 1 ಎಕರೆ ಬರ್ತದೆ. ಅಂದ್ರೆ 9 ಫ್ಲೋರ್ ಬಿಲ್ಡಿಂಗ್ ಇದೆ. 600 ಜನ ಎಂಪ್ಲಾಯೀಸ್ ಈ ಆಫೀಸ್ ನಲ್ಲಿ ಕೆಲಸ ಮಾಡ್ತಾರೆ. ಫಸ್ಟ್ ನಾವು ಸ್ಟೆಬಿಲಿಟಿ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತೆ ಇದು 2002-3ರಲ್ಲಿ ಥಿಂಕ್ ಮಾಡ್ತದೆ. ಇವತ್ತು ಭಾರತದಲ್ಲಿ ಒಂದು ಮೂವಿಂಗ್ ಒಂದು ಪ್ರಾಡಕ್ಟ್ಸ್ ಯಾವ್ದು ತರಬಹುದು ಅಂತಂದ್ರೆ ಇವತ್ತು ಅದು ಈಗ ಮಾರ್ಕೆಟ್ ನಲ್ಲಿ ನಿಮಗೆ ಸೋಪು, ಪೇಸ್ಟು, ಅವು ಇವು ಸಾವಿರಾರು ಎಲ್ಲ ಸಿಗ್ತದೆ. ಆದ್ರೆ ಒಂದು ಬೆಸ್ಟ್ ಪ್ರಾಡಕ್ಟ್ಸ್ ಬೇಕು ಅಂತೇಳಿ ಥಿಂಕ್ ಮಾಡ್ತಾರೆ. ಭಾರತದಲ್ಲಿ ಹೈಯೆಸ್ಟ್ ಮೂವಿಂಗ್ ಇರುವಂತ ಪ್ರಾಡಕ್ಟ್ಸ್ ಯಾವುದು ಅಂತಂದ್ರೆ ರೈತನಿಗೆ ಬೇಕಾದದ್ದು. ರೈತ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಅವ್ರಿಗೆ ಏನ್ ಬೇಕು ಅಂತೇಳಿ ನಿಮ್ಗೆ ಗೊತ್ತು. ಗೊಬ್ಬರ ಬೇಕು, ಪ್ರತಿಯೊಂದು ಔಷಧಿ ಎಲ್ಲ ಬೇಕು. ಅದನ್ನ ಆಲೋಚನೆ ಮಾಡ್ತಾರೆ 2003ರಲ್ಲಿ. ಆಲೋಚನೆ ಮಾಡಿ ಈಗ ಇವರು ಓನ್ ಆಗಿ ಮಾಡಕ್ಕಾಗಲ್ಲ, ಹೌದಲ್ವಾ? ಆ ಉದ್ದೇಶದಿಂದ ಇವರು ಇಡೀ ಏಷ್ಯಾದಲ್ಲಿ 8ನೇ ಪ್ಲೇಸ್ ಅಲ್ಲಿ ಇದ್ದಂತ ಅಜಯ್ ಬಯೋಟೆಕ್ ನ ಹತ್ರ ಡಿಸ್ಕಷನ್ ಆಯ್ತದೆ. ಅವ್ರದ್ದು 78% ಶೇರ್ನ ಇವರು ಪರ್ಚೇಸ್ ಮಾಡ್ತಾರೆ. ಯಾರು? ನೆಟ್ಸಪ್ ಕಂಪ್ನಿಯವರು ಪರ್ಚೇಸ್ ಮಾಡಿ ಅದನ್ನ 2003ರಲ್ಲಿ ಟೇಕ್ ಓವರ್ ಮಾಡ್ತಾರೆ. ಟೇಕ್ ಓವರ್ ಮಾಡಿ, ಯಾಕೆಂದ್ರೆ ಇವ್ರು ಯಾಕೆ ಮಾಡಬೇಕಾಗಿ ಬಂತು ಅಂತಂದ್ರೆ ಇವ್ರ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಬೇಕು, ಹೌದಾ? ಯಾಕೆಂದ್ರೆ ಬಹಳ ಅದಕ್ಕೆ ಓನ್ R&D ಬೇಕು, ಇದೆಲ್ಲ ಬೇಕು. ಇದು ಇಲ್ಲದ ಕಾರಣ ಇವ್ರು ಏನ್ ಮಾಡಿದ್ರು, ಅಜಯ್ ಬಯೋಟೆಕ್ ನ 78% ನ ಶೇರ್ನ ಪರ್ಚೇಸ್ ಮಾಡಿ ಎಲ್ಲ ಅವು ಓವರ್ಟೇಕ್ ಮಾಡಿಕೊಂಡು ಇದನ್ನ ಶುರು ಮಾಡ್ತಾರೆ. 2003ರಿಂದ ಸ್ಟಾರ್ಟ್ ಮಾಡ್ತಾರೆ. 2003ರಿಂದ ಸ್ಟಾರ್ಟ್ ಆದ ಕಂಪನಿ ಇಲ್ಲಿವರೆಗೆ 18 ವರ್ಷ ಭಾರತಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ನಲ್ಲಿ ಇವರು ಸರ್ವಿಸ್ ಕೊಡ್ತಾ ಬಂದಿದ್ದಾರೆ. ನೀವು ಇಲ್ಲೇ ತಿಳ್ಕೊಳ್ಳಿ, ಕಂಪನಿ ಅಜಯ್ ಬಯೋಟೆಕ್ ನ ತಗೊಂಡು ಟೋಟಲಿ 18 ವರ್ಷ ಸರ್ವಿಸ್ ಕೊಟ್ಟಿದೆ. ಅಜಯ್ ಬಯೋಟೆಕ್ ಇವತ್ತಿಂದಲ್ಲ, ಏಷ್ಯಾದಲ್ಲೇ 8ನೇ ಪ್ಲೇಸ್ ಅಲ್ಲಿ ಇತ್ತು. ಅವತ್ತಿನ ಡೇಟ್ ನಲ್ಲಿ ನೋಡಿದಾಗ ಇದು ಶುರು ಆದದ್ದು 1991ರಲ್ಲಿ ಶುರು ಆಗಿದೆ. ಅಂದ್ರೆ ಅಜಯ್ ಬಯೋಟೆಕ್ಗೆ ಹಿಸ್ಟ್ರಿ ಎಷ್ಟಿದೆ, ಇತಿಹಾಸ 30 years ಇದೆ. ಅಂತ ಸಂಸ್ಥೆ ಏಷ್ಯಾದಲ್ಲಿ 8ನೇ ಪ್ಲೇಸ್, ಇಂಡಿಯಾದಲ್ಲಿ ಟಾಪ್ 1 ಪ್ಲೇಸ್ ಇತ್ತು. ಇವತ್ತು ಆ ಒಂದು ವ್ಯವಸ್ಥೆನ ಭಾರತಕ್ಕೆ ಸರ್ವಿಸ್ ಕೊಡ್ತಾ ಬಂದಿದ್ದಾರೆ. ಅದರಲ್ಲಿ ಯಾವ್ದು ಪ್ರಾಡಕ್ಟ್ಸ್ ಅಂದ್ರೆ ಬಯೋಫಿಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಇವರು ತಂದ್ರು. ಯಾಕೆ ತಂದ್ರು ಅಂತಂದ್ರೆ ಭಾರತದಲ್ಲಿ ಕೆಮಿಕಲ್ ಅವಳಿ ಜಾಸ್ತಿ ಆಗಿದೆ. ನಿಮ್ಗೆ ಗೊತ್ತು, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಬೇರೆ ಯಾವುದು ಕೂಡ ಬಳಸ್ತಾ ಇರಲಿಲ್ಲ. ಕ್ರಮೇಣ ಏನಾಯ್ತು, ಕೆಮಿಕಲ್ ಅವಳಿ ಜಾಸ್ತಿ ಆಯ್ತು. ಈಗೇನಾಯ್ತು, ನಾವು ಏನೇ ಬೆಳಿಬೇಕಾದ್ರೂ ಭೂಮಿಗಾಗ್ಲಿ ಸ್ಪ್ರೇ ಆಗಲಿ ಎಲ್ಲ ಕೆಮಿಕಲ್ ನಾವು ಹೊಡಿತಾ ಇದ್ವಿ. ನಿಮ್ಗೆ ಗೊತ್ತು, ನಾವು ಹರಿಯೋ ನೀರ್ನ, ಬಾವಿ ನೀರ್ನ ನಾವು ಕುಡಿಯೋದನ್ನ
ಸ್ಟಾಪ್ ಮಾಡಿದ್ದೀವಿ. ಹೌದಾ? ಸ್ಟಾಪ್ ಮಾಡಿದ್ವಿ ಯಾಕೆಂದ್ರೆ ಕೆಮಿಕಲ್ ಜಾಸ್ತಿ ನಾವು ಬಳಕೆ ಮಾಡ್ತಾ ಇದೀವಿ. ಪ್ರತಿಯೊಂದಕ್ಕೂ ಕೂಡ ನಾವು ಕೆಮಿಕಲ್ ನ ಬಳಕೆ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತು, ಈಗ ನಾವು ಸ್ಪ್ರೇ ಮಾಡ್ಬೇಕಾಗ್ಲಿ, ಭೂಮಿಗೆ ಯೂರಿಯಾ, DAP, 20 ಎಲ್ಲವೂ ಕೂಡ ನಾವು ಹಾಕ್ತಿವಿ ಕೆಮಿಕಲ್. ಕೆಮಿಕಲ್ ಜಾಸ್ತಿ ಬಳಸೋದ್ರಿಂದ ಏನಾಗ್ತದೆ, ಭೂಮಿ ಫಲವತ್ತತೆ ಹಾಳಾಗ್ತಾ ಇದೆ, ಭೂಮಿ ಗಟ್ಟಿ ಆಗ್ತಾ ಇದೆ. ಜೊತೆಗೆ ಇನ್ನು ಮುಂದೆ ಯಾವುದೇ ಬೆಳೆನೂ ಕೂಡ ನಾವು ಬೆಳೆಯಕ್ ಆಗಲ್ಲ. ಆ ಪರಿಸ್ಥಿತಿಗೆ ನಾವು ಬರ್ತಾ ಇದ್ದೀವಿ. ಈ ಉದ್ದೇಶದಿಂದ ಕೆಮಿಕಲ್ ಬಳಕೆ ಜಾಸ್ತಿ ಆದ್ಮೇಲೆ ನಿಮ್ಗೆ ಗೊತ್ತಾಯ್ತು, 80 ವರ್ಷ 100 ವರ್ಷ ಬದುಕೋರೆಲ್ಲ ಈಗ 60 ವರ್ಷಕ್ಕೆ ಬಂದಿದ್ದಾರೆ. ನಿಮ್ಗೆ ಗೊತ್ತು, ಅವತ್ತಿನ ಕಾಲದಲ್ಲಿ ಕ್ಯಾನ್ಸರ್ ಇರಲಿಲ್ಲ, ಇವತ್ತು ಕ್ಯಾನ್ಸರ್ ಎಲ್ಲಾ ಊರಿನಲ್ಲೂ ಕ್ಯಾನ್ಸರ್ ಇದೆ. ನಿಮ್ಗೆ ಗೊತ್ತು ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತೇಳಿ. ಹಾರ್ಟ್ ಅಟ್ಯಾಕ್ ಅನ್ನೋದಿರ್ಲಿಲ್ಲ, ಇವತ್ತು ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. BP ಶುಗರ್ ಇರ್ಲಿಲ್ಲ, ಎಲ್ಲರಿಗೂ ಕೂಡ ಬರ್ತಾ ಇದೆ. ಅವಾಗ ಗುಬ್ಬಚ್ಚಿಗಳ ಸಂಖ್ಯೆ ಎಷ್ಟಿತ್ತು, ಇವತ್ತು ಇದೆಯಾ? ಇಲ್ಲ. ಮತ್ತೆ ಎಷ್ಟು ಹುಳುಗಳ ಸಂತತಿ ಹಾಳಾಯ್ತು. ಇವತ್ತು ನೆಲ್ಲಿ ಇರ್ಬೋದು, ನೀವು ನೋಡಿರ್ತೀರ, ಕಪ್ಪೆ ಸಂತತಿ ಇರ್ಬೋದು, ಸಂಪೂರ್ಣವಾಗಿ ಎಲ್ಲ ಕ್ರಿಮಿ ಕೀಟಗಳ ಸಂತತಿ ಇರ್ಬೋದು, ಜೇನುನೊಣಗಳ ಸಂತತಿ ಎಲ್ಲವೂ ಕೂಡ ಹಾಳಾಗಿದೆ. ನಿಮ್ಗೆ ಗೊತ್ತು, ಹೀಗೆ ಮುಂದುವರೆದ್ರೆ ನಮ್ಮ ದೇಶ ಏನಾಗ್ಬೋದು? ಕೆಮಿಕಲ್ ಹಾವಳಿನ ನಾವು ಸ್ಟಾಪ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು, ಜೈವಿಕ ಬೇಸಾಯನ ಮಾಡಬೇಕು ಭಾರತದಲ್ಲಿ. ಅದಕ್ಕೆ ಮಾಡಬೇಕು ಅಂದ್ರೆ ಇವತ್ತು ನಾವು ಮಾಡೋದಕ್ಕಾಗಲ್ಲ ಇಂಡಿಯಾದಲ್ಲಿ. ಅದಕ್ಕೆ ನಾವು ಇಸ್ರೇಲ್ ಟೆಕ್ನಾಲಜಿನ ಇಂಡಿಯಾಕ್ಕೆ ಅಳವಡಿಸ್ಕೊಂಡ್ರೆ ಹೆಂಗೆ ಅಂತೇಳಿ ನಮ್ಮ ನೆಟ್ಸಪ್ನವರು ಆಲೋಚಿಸಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಟೆಕ್ನಾಲಜಿ ಬೇಸ್ ಅಂದ್ರೆ ರೆಡಿಮೇಡ್ ನೀವು ಜೀವಾಮೃತ ಅದು ಇದು ಮಾಡೋದ್ರ ಬದಲು ರೆಡಿಮೇಡ್. ಮೊದಲೆಲ್ಲ ಬಟ್ಟೆನ ಅವರು ಅಳತೆ ಕೊಟ್ಟು ಹೊಲಿಸ್ಕೊಳ್ತಾ ಇದ್ರೆ ಹೋಗ್ತಾನೆ, ಈಗೇನಾದ್ರೂ ರೆಡಿಮೇಡ್ ಬಂತು. ಅದೇ ತರ ಇದು ರೆಡಿಮೇಡ್ ಜೀವಾಣು ಗೊಬ್ಬರನ ಇವರು ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ಡ್ R&D. ಆ ತರದಲ್ಲಿ ನಮ್ದು 2 R&D ಇದೆ. ನಮ್ಮ ಹತ್ರ ಸೈಂಟಿಸ್ಟ್ ಇದ್ದಾರೆ, ಪೂನಾದಲ್ಲಿ R&D ಇದೆ. ಜೊತೆಗೆ ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಪೂನಾದಲ್ಲಿ ಒಂದು ಫ್ಯಾಕ್ಟರಿ ಇದೆ, ಹಿಮಾಚಲ ಪ್ರದೇಶದಲ್ಲಿ 3 ಫ್ಯಾಕ್ಟರಿ ಇದೆ, ಸಿಕ್ಕಿಂನಲ್ಲಿ 1 ಫ್ಯಾಕ್ಟರಿ ಇದೆ. ನಿಮ್ಗೆ ಗೊತ್ತು, ಇವತ್ತು ಸಿಕ್ಕಿಂ ರಾಜ್ಯ ಕೆಮಿಕಲ್ ಮುಕ್ತ ರಾಜ್ಯ. ಅಲ್ಲಿ ಆಲ್ರೆಡಿ 15 ವರ್ಷದಿಂದನೂ ಕೂಡ ಅವರು ಕೆಮಿಕಲ್ ನ ತ್ಯಜಿಸಿ ಸಾವಯವ ಕೃಷಿಗೆ ಬಂದಿದ್ದಾರೆ. ಅದೇ ತರ ಭಾರತದಲ್ಲಿ ಹಲವಾರು ರಾಜ್ಯಗಳು ಇವತ್ತು ಗೌರ್ಮೆಂಟ್ ಹೇಳ್ತಾ ಇದೆ, ನಾವು ರಾಸಾಯನಿಕ ತ್ಯಜಿಸಬೇಕು, ದೇಶನ ಉಳಿಸ್ಬೇಕು ಅಂತ ಹೇಳಿ ಗೌರ್ಮೆಂಟ್ ಅದಕ್ಕೆ ಕೆಲಸನ ಮಾಡ್ತಾ ಇದೆ. ಇವತ್ತು ನಮ್ಮ ಹತ್ರ ಏನಿದೆ ಅಂತ ಒಂದು ಅದ್ಭುತ ಪ್ರಾಡಕ್ಟ್ಸ್ಗಳು ನಮ್ಮ ಹತ್ರ ಏನಿದೆ, ನಮ್ಮೆಲ್ಲ ಗೌರ್ಮೆಂಟ್ ಅಪ್ರೂವ್ಡ್ ಪ್ರಾಜೆಕ್ಟ್ ನಲ್ಲಿ ಧಾರವಾಡ ಯೂನಿವರ್ಸಿಟಿಯಿಂದ ಸರ್ಟಿಫೈಡ್ ಆಗಿರುವಂತಹ ಪ್ರಾಡಕ್ಟ್ಸ್ಗಳು, ಮತ್ತೆ ಜೊತೆಗೆ GKVK ಇಂದ ಅಪ್ರೂವ್ಡ್ ಪ್ರಾಡಕ್ಟ್ಸ್ಗಳು ನಮ್ದೆಲ್ಲ. ನಮ್ದು ಒಂದು ಪಾಯಿಂಟ್ ಅಲ್ಲೂ ಕೂಡ ಕೆಮಿಕಲ್ ಇಲ್ಲದೆ ಇದನ್ನ ರೆಡಿ ಮಾಡಿದ್ದಾರೆ ಆಲ್ರೆಡಿ. ನಮ್ಮ ಬಯೋಫಿಟ್ ಪ್ರಾಡಕ್ಟ್ಸ್ಗಳನ್ನ 18 ವರ್ಷದಿಂದ ನಾವು ಭಾರತಕ್ಕೆ ಸರ್ವಿಸ್ ಕೊಟ್ಟಿದ್ದೀವಿ. ಈಗ ನಮ್ಮ ಹತ್ರ ಒಂದು ಸುಮಾರು ತರ ಮಣ್ಣಿಗೆ ಬೇಕಾದದ್ದು, ಗ್ರೋತ್ ಬೇಕಾದದ್ದು, ಕೀಟಕ್ಕೆ ಬೇಕಾದದ್ದು, ರೋಗನ ಅವಾಯ್ಡ್ ಮಾಡೋದಕ್ಕೆ ಹಲವಾರು ರೀತಿಯ ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಬಯೋಫಿಟ್ ನೆಟ್ಸಪ್ ಬಯೋಫಿಟ್ ಪ್ರಾಡಕ್ಟ್ಸ್ಗಳು ಇದೆ. ಇಲ್ಲಿ ಯಾವ್ಯಾವ್ದಿದೆ? ಫಸ್ಟ್ ನಮ್ಮಲ್ಲಿ ಪ್ರಾಡಕ್ಟ್ಸ್ ಬಂದು ಶೇಪ್ ಅಂತಿದೆ, ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ. ಈಗ ನೋಡಿ, ಮಣ್ಣು, ಈಗ ತಮಗೆ ಗೊತ್ತು, ಮಣ್ಣು ಪ್ರತಿಯೊಂದು ಜೀವರಾಶಿ ಇರಬೇಕು ಅಂದ್ರೆ ಮಣ್ಣು ಬೇಕು. ಒಪ್ಕೋತೀರಾ? ಮಣ್ಣಿಲ್ಲದೆ ಏನಿಲ್ಲ. ನಾವು ಮನೆ ಕಟ್ಟಬೇಕು ಅಂದ್ರೆ ಭೂಮಿ ಬೇಕು, ಹೋಗ್ತಾನೆ. ಪ್ರತಿಯೊಂದು ಜೀವಿಗಳು ವಾಸಿಸ್ಬೇಕು ಅಂದ್ರೆ ಮಣ್ಣು ಬೇಕು, ಮಣ್ಣಿಲ್ಲದೆ ಏನಿಲ್ಲ. ನಿಮ್ಗೆ ಗೊತ್ತು ಮಣ್ಣು ಹೇಗಿರ್ತದೆ? ನಿಮ್ಗೆ ಗೊತ್ತು, ಮಣ್ಣಿನ ಮೇಲ್ಪದರ ಹೊಂದಿದ್ರೆ ಅದು ಕೆಳಪದರ ಹೇಗಿರ್ತದೆ? ನೀರಿರ್ತದೆ, ಹೋಗ್ತಾನೆ. ಈ ತರದಲ್ಲಿ ಹಲವಾರು ಅಲ್ಲಿ ಕೆಳಗಡೆ ಬಂದು ಅದರಿಂದ ಕೆಳಗಡೆ ಪದರ ಜೇಡಿ ಮಣ್ಣು. ಈ ತರದಲ್ಲಿ ಅಲ್ಲಿ ಕೆಳಗಡೆ ಲಾಸ್ಟ್ ಅಲ್ಲಿ ನಿಮ್ಗೆ ಕಲ್ಲು ಕಾಳುಗಳು, ಈ ತರ ಮಣ್ಣು ರಚನೆ ಆಗಿರ್ತದೆ. ಈಗ ನಾವು ಯಾವುದೇ ನೀವು ನೋಡಿರ್ಬೋದು, ನೀವು ಘಾಟ್ ಸೆಕ್ಷನ್ ಹೋದಾಗ ಮಣ್ಣ ಕೊಚ್ಚಿರ್ತಾರೆ, ಅಲ್ಲಿ ಗೊತ್ತಾಗ್ತದೆ ಮೇಲ್ಪದರ ಯಾವ ತರ ಇದೆ, ಈ ತರ ಎಲ್ಲ. ಈಗ ಮೇಲ್ಪದರದಲ್ಲಿ ಮಾತ್ರ ಅಲ್ಲಿ ಕ್ರಿಮಿಕೀಟಗಳು, ಜೀವಿಗಳು, ಈಗ ನಿಮ್ಗೆ ನೋಡಿರ್ಬೋದು ಗೆಜ್ಜಲುಳ ಇರ್ಬೋದು, ಈಗ ನಮ್ಮ ಒಂದು ಎರೆಹುಳುಗಳು ಇರ್ಬೋದು, ಅಥವಾ ಗೊಬ್ಬರದುಳ ಇರ್ಬೋದು, ಅವೆಲ್ಲಿ ವಾಸಿಸ್ತವೆ? ಮೇಲ್ಪದರದಲ್ಲಿ ವಾಸಿಸ್ತವೆ. ಅಲ್ಲಿ ಪ್ರತಿಯೊಂದು ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು ವಾಸಿಸೋದು ಮೇಲ್ಪದರದಲ್ಲಿ. ಇನ್ನು ಕೆಳಗಡೆ ನೀರು ಇರ್ತದೆ, ಈ ತರದೆಲ್ಲ ಬರ್ತದೆ. ಆದ್ರೆ ಅಲ್ಲಿಗೆ ಏನಾಗ್ತದೆ, ಬರಡಾದಾಗ, ಗಟ್ಟಿಯಾದಾಗ ಏನಾಗ್ತದೆ,
ಅವು ಅಲ್ಲಿ ವಾಸಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈಗ ಗಟ್ಟಿಯಾಗಿದೆ ಗಾರೆ, ಇಲ್ಲಿ ವಾಸಿಸೋಕೆ ಸಾಧ್ಯನಾ? ಎರೆಹುಳು ಆಗ್ಬೋದು, ನಿಮ್ಗೆ ಗೊಬ್ಬರದುಳ ಆಗ್ಬೋದು, ಗೆಜ್ಜಲುಳ ಇಲ್ಲಿ ಬರ್ತಾವ? ಬರೋಣ. ನಾವು ಕೆಮಿಕಲ್ ಹಾಕಿ 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 ಏನಾಗಿದೆ, ಭೂಮಿ ಕೋಟಿಂಗ್ ತರ ಬರ್ಡಾಗಿದೆ. ಈಗೇನಾಯ್ತು, ಈಗ ನಮ್ಮ ಕಂಪ್ನಿಯ ಪ್ರಾಡಕ್ಟ್ಸ್ ಏನ್ ಮಾಡ್ತದೆ, ಮಣ್ಣು, ಆ ಮಣ್ಣನ್ನ ಸಡಿಲ ಮಾಡ್ಬೇಕು. ಫಸ್ಟ್ ಮಣ್ಣಿನ ಫಲವತ್ತತೆನ ಸ್ಟ್ರಾಂಗ್ ಮಾಡ್ಬೇಕು, ಮಣ್ಣಿನ ಸಡಿಲನ ಮಾಡ್ಬೇಕು. ಅವಾಗ ಏನಾಗ್ತದೆ, ಎಲ್ಲ ಒಂದು ಜೀವರಾಶಿಗಳೇನಿದೆ ಅವು ಅಲ್ಲಿ ಬಂದು ವಾಸಿಸೋದಕ್ಕೆ ಯೋಗ್ಯ ಆಗ್ತದೆ. ಅಂದ್ರೆ ಅಲ್ಲಿ ಆರ್ಗ್ಯಾನಿಕ್ ಇಂಗಾಲ ಅಂದ್ರೆ ಅಲ್ಲಿ ಸೃಷ್ಟಿ ಮಾಡಿ ಇನ್ನು ಮೇಲ್ಪದರದಲ್ಲಿ ಹ್ಯೂಮಸ್ ಅಂತ ಬರ್ತದೆ. ಹ್ಯೂಮಸ್ ಅಂತ ಅಂದ್ರೆ ಏನು ನೋಡಿ, ನಾವು ಏನು ಕೃಷಿ ತ್ಯಾಜ್ಯಗಳು ಅಂತೇನು ಹೇಳ್ತೀವಿ, ಅದು ಕರಗಿ ಕೊಳೆತು ಅದೇನಾಗಿದೆ ಹ್ಯೂಮಸ್ ಆಗಿ ಕ್ರಿಯೇಟ್ ಆಗ್ತದೆ. ಆ ಹ್ಯೂಮಸ್ ಇದ್ರೇನೆ ಆ ಭೂಮಿ ಫಲವತ್ತಾದಂತ ಭೂಮಿ ಆಗ್ತದೆ. ಆ ಉದ್ದೇಶದಿಂದ ಆ ಮೇಲ್ಪದರ ಸೂಪರ್ ಆಗಿರ್ಬೇಕು, ಮೇಲ್ಪದರ ಅದು ಓಲ್ ತರ ಆಗ್ಬೇಕು. ಯಾಕೆಂದ್ರೆ ಭೂಮಿ ಉಸಿರಾಡ್ಬೇಕು. ಆ ಉದ್ದೇಶದಿಂದ ಈ ನಮ್ಮ ಸೇತುವೆ ಏನ್ ಕೆಲಸ ಮಾಡ್ತದೆ, ಆ ಭೂಮಿಯ ಫಲವತ್ತತೆನ ಸ್ಟ್ರಾಂಗ್ ಮಾಡಿ ಆ ಒಂದು 40 ರಿಂದ 90 ದಿವಸದೊಳಗಡೆ ಭೂಮಿನ ಓಲ್ ತರ ರೆಡಿ ಮಾಡ್ತದೆ. ಓಲ್ ಅಂತಂದ್ರೆ ನೀವು ದೋಸೆ ಇಡ್ಲಿ ಎಲ್ಲ ಮಾಡ್ತಿರಲ್ವಾ, ಆ ಓಲ್ ತರ ಇದ್ರೆ ಅದೇ ತರ ಇದು ಓಲ್. ಯಾಕಂದ್ರೆ ಭೂಮಿ ಉಸಿರಾಡ್ಬೇಕು. ಆ ಉದ್ದೇಶದಲ್ಲಿ ಓಲ್ ತರ ಮಾಡ್ತದೆ. ಇಲ್ಲಿ ನಮ್ಮ ಪ್ರಾಡಕ್ಟ್ಸ್ ಏನ್ ಮಾಡ್ತದೆ, ವಿತಿನ್ 6 ಮಂತ್ಸ್ ಒಳಗಡೆ ಎರೆಹುಳುಗಳು ವಾಸ ಮಾಡೋದಕ್ಕೆ ಯೋಗ್ಯ ಜಮೀನ ಅಂದ್ರೆ ಭೂಮಿನ ರೆಡಿ ಮಾಡ್ತದೆ. ಆಗೇನಾಗ್ತದೆ, ಇಲ್ಲಿ ಸೇತುವೆ ಏನ್ ಮಾಡ್ತದೆ, 3 ವಿಧದಲ್ಲಿ ಕೆಲಸ ಮಾಡ್ತದೆ. ಒಂದು ಫಿಸಿಕಲ್, ಕೆಮಿಕಲ್ ಮತ್ತೆ ಬಯೋಲಾಜಿಕಲ್ ಪ್ರಾಪರ್ಟೀಸ್, ಈ ತರ ಕೆಲಸ ಮಾಡ್ತದೆ. ಅಂದ್ರೆ ಭೌತಿಕ, ರಾಸಾಯನಿಕ ಮತ್ತೆ ಜೈವಿಕ, ಈ ಲೆವೆಲ್ ನಲ್ಲಿ ಮಾಡ್ತದೆ. ಈಗ ಭೌತಿಕ ಅಂದ್ರೇನು, ಭೂಮಿ ಮೂಮೆಂಟ್, ಜೀವಾಣುಗಳು ಮೂಮೆಂಟ್ ಆಗೋದಕ್ಕೆ ಸಪೋರ್ಟ್ ಮಾಡುವಂಥದ್ದು, ಜೊತೆಗೆ ಅಲ್ಲಿ ಸಾಯಿಲ್ ನ ಒಂದು ಫಲವತ್ತತೆನ ಸ್ಟ್ರಾಂಗ್ ಮಾಡುವಂಥದ್ದು, ಹ್ಯೂಮಸ್ ನ ಕ್ರಿಯೇಟ್ ಮಾಡುವಂಥದ್ದು, ಆ ಕೆಲಸನ ಫಸ್ಟ್ ಮಾಡ್ತದೆ. ಎರಡನೇದು ಇಲ್ಲಿ ಕೆಮಿಕಲ್ ಅಂತಂದ್ರೆ ರಾಸಾಯನಿಕ ಪ್ರಾಪರ್ಟೀಸ್ ಏನು, ಅದೇನ್ ಮಾಡ್ತದೆ ಅಂದ್ರೆ ಮೇನ್ ಆಗಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ ರಿಲೀಸ್ ಮಾಡ್ತದೆ. ಈಗ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಯಾವ್ಯಾವು, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಜೊತೆಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಜೊತೆಗೆ ಕ್ಯಾಲ್ಸಿಯಂ, ಜೊತೆಗೆ ನಿಮಗೆ ಮೆಗ್ನೀಷಿಯಂ, ಸಲ್ಫರ್, ಈ ತರದಲ್ಲಿ ನಿಮಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ಬರ್ತವೆ, ಅದನ್ನ ರಿಲೀಸ್ ಮಾಡ್ತದೆ. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ಯಾವ ಬರ್ತದೆ, ನಿಮ್ಗೆ ಬೋರಾನ್ ಇರ್ಬೋದು, ಐರನ್ ಇರ್ಬೋದು, ನಿಮ್ಗೆ ಒಂದು ಮೆಗ್ನೀಸ್ ಇರ್ಬೋದು, ಜೊತೆಗೆ ಹಲವಾರು ರೀತಿಯಲ್ಲಿ ನಿಮ್ಗೆ ಕ್ಲೋರಿನ್ ಇರ್ಬೋದು, ಈ ತರದಲ್ಲಿ ಹಲವಾರು ತರದಲ್ಲಿ ಬರ್ತದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳು. ಇದನ್ನು ರಿಲೀಸ್ ಮಾಡ್ತದೆ. ಯಾಕೆಂದ್ರೆ ಭೂಮಿಗೆ ಏನೇನ್ ಬೇಕಾಗಿತ್ತು ಅದನ್ನ ನಮ್ಮ ಸೇತು ಅದು ರೆಡಿ ಮಾಡ್ತದೆ. ಆಗ ಭೂಮಿಯ ಫಲವತ್ತತೆ ಸ್ಟ್ರಾಂಗ್ ಆಗಿ ಆ ಭೂಮಿ ಯೋಗ್ಯ ಭೂಮಿ ಆಗ್ತದೆ. ನೀವು ನೋಡಿ, ಎಷ್ಟೋ ವರ್ಷದಿಂದ ನೀವು ಒಂದು ಕೆಮಿಕಲ್ ನ ಹಾಕ್ತಾ ಇದ್ದೀರಾ, ಅದು ಏನಾಗಿದೆ, ಭೂಮಿ ಬರಡಾಗಿ ಆ ಬೆಳೆ ಬೆಳೆಯೋದಕ್ಕೆ ಯೋಗ್ಯ ಆಗ್ತಾ ಇಲ್ಲ. ಇದು ಯೋಗ್ಯ ಭೂಮಿನ ಇದು ರೆಡಿ ಮಾಡ್ತದೆ. ರೆಡಿ ಮಾಡಿದಾಗ ಇರ್ತದೆ, ಯಾವುದೇ ನೀವು ಫಸಲು ಬೆಳಿಬೇಕಾದ್ರೂ ಅದು ಒಂದು ಉತ್ತಮವಾದ ಬೆಳೆಯನ್ನ ಬೆಳೆಯೋದಕ್ಕೆ ನಮ್ಗೆ ಯೋಗ್ಯ ಭೂಮಿನ ರೆಡಿ ಮಾಡಿಕೊಡ್ತದೆ. ಜೊತೆಗೆ ಲಾಸ್ಟ್ ಅಲ್ಲಿ ಏನ್ ಮಾಡ್ತದೆ, ಬಯೋ ಪ್ರೊಟೆಕ್ಟೆಂಟ್, ಇದು ಏನ್ ಮೇನ್ ಆಗಿ ಜೈವಿಕ ಬಯೋಲಾಜಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗ್ತದೆ, ಹ್ಯೂಮಸ್ ನ ಕ್ರಿಯೇಟ್ ಮಾಡ್ತದೆ. ಇದು ಮೇನ್ ಆಗಿ ಕೃಷಿ ತ್ಯಾಜ್ಯಗಳು ಅಂತ ಹೇಳ್ತೀವಿ ನಾವು. ಕೃಷಿ ತ್ಯಾಜ್ಯಗಳು ಅಂತಂದ್ರೇನು, ಬೇರು, ಎಲೆಗಳು ಅಥವಾ ಅಲ್ಲಿ ಬಿದ್ದಂತ ಹಲವಾರು ಕೃಷಿ ತ್ಯಾಜ್ಯಗಳು ಏನಿರ್ತದೆ ಅದನ್ನ ಡಿಕಾಂಪೋಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ಕೊಳೆಯುವ ಒಂದು ಸ್ಥಿತಿನ ಇದು ನಿರ್ಮಾಣ ಮಾಡ್ತದೆ. ನಿರ್ಮಾಣ ಮಾಡಿದಾಗ ಏನಾಗ್ತದೆ, ಅದು ಕಂಪ್ಲೀಟ್ ಗೊಬ್ಬರ ಆಗಿ ಹ್ಯೂಮಸ್ ಆಗ್ತದೆ. ಅವಾಗ ನಿಮಗೆ ಮಣ್ಣು ಫಲವತ್ತತೆ ಆಗ್ತದೆ. ನೀವು ಈ ಸೇತುನ ಇದು ಬಿಲಿಯನ್ಸ್ ಆಫ್ ಸ್ಪೋರ್ಸ್ ಅಂತ ಹೇಳ್ತಾರೆ, ಅಂದ್ರೆ ಮಲ್ಟಿಪಲ್ ಆಗ್ತಾ ಹೋಗ್ತದೆ. ನಿಮ್ಮ ಭೂಮಿ ಯೋಗ್ಯ ಭೂಮಿ ಆಗ್ತದೆ. ಸೇತುನ ನೀವು ಭೂಮಿಗೆ ಅಳವಡಿಸೋದ್ರಿಂದ ಅಂತ ಫಲವತ್ತಾದ ಮಣ್ಣು ನಿಮ್ಗೆ ಎಲ್ಲೂ ಸಿಗಲ್ಲ. ನೀವು ನೋಡಿರ್ಬೋದು, ಮಣ್ಣಲ್ಲಿ ಈಗ ಗೋಡು ತರ್ತಾರೆ, ಹೌದ್ ತಾನೆ? ಗೋಲ್ಡ್ ಮಣ್ಣು ಇರ್ಬೋದು, ಕೆಂಪು ಮಣ್ಣು, ಹಲವಾರು ತರ ಬರ್ತದೆ. ಆದ್ರೆ ಗೋಲ್ಡ್ ಮಣ್ಣಲ್ಲಿ ಎಷ್ಟು ಪವರ್ಫುಲ್ ಇರ್ತದೆ ಮೇಲ್ಪದರ, ಆ ತರದಲ್ಲಿ ಪವರ್ಫುಲ್ ಪ್ರಾಡಕ್ಟ್ಸ್ ಇದು. ಸೇತುನ ನಿಮ್ಮ ಭೂಮಿಗೆ ಕೊಟ್ರೆ ನೀವು 3-4 ಟ್ಯಾಕ್ಟರ್ ಗೊಬ್ಬರ ಹೊಡಿಬಹುದು, ಅದರಲ್ಲಿ ಸಾವಯವ ಇಂಗಾಲ ಕ್ರಿಯೇಟ್ ಆಗಲ್ಲ. ಇದರಲ್ಲಿ ಸಾವಯವ ಇಂಗಾಲ ಕ್ರಿಯೇಟ್ ಆಗ್ತದೆ.
ನಿಮ್ಮ ಭೂಮಿಗೆ ಪ್ರತಿ ಸಾರಿ ನೀವು ಗೊಬ್ಬರ ಅಂತ ಬಂದಾಗ ಇದನ್ನು ಕೊಟ್ಟಾಗ ಮಣ್ಣಿನ ಫಲವತ್ತತೆ ಸ್ಟ್ರಾಂಗ್ ಆಗ್ತದೆ. ಇದು ಸೇಮ್. ಇದು 1 ಲೀಟರ್ ಅಂದ್ರೆ 1 ಲೀಟರ್ ನೀರಿಗೆ 2 ml ನ ಹಾಕೊಂಡು ಭೂಮಿಗೆ ಕೊಡಬೇಕು. ಟ್ರೆಂಚಿಗೆ ಕೊಡಬೇಕು ನೀವು. ಇದು 1 ಎಕರೆಗೆ ನಾವು ಕೊಡ್ಬೋದು. ಇದು ಸ್ಪ್ರೇನು ಮಾಡ್ಬೋದು, ಟ್ರೆಂಚಿಗೂ ಕೊಡ್ಬೋದು. ಸ್ಪ್ರೇಗಿಂತ ಉತ್ತಮ ಟ್ರೆಂಚ್ ಭೂಮಿಗೆ ಕೊಟ್ರೆ ಉತ್ತಮ. ಇದು ಸೇಮ್. ನೆಕ್ಸ್ಟ್ ಬಂದು ನಮ್ಮಲ್ಲಿ NPK ಬರ್ತದೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಇವೇನ್ ಕೆಲಸ ಮಾಡ್ತವೆ ನೋಡಿ, ಭೂಮಿಯ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡ್ತವೆ. ಜೊತೆಗೆ ಇವು ಕೂಡ ಭೂಮಿಯಲ್ಲಿ ಏನಾಗ್ತದೆ, ಈಗ ನಿಮ್ಗೆ ಹಲವಾರು ಜೀವರಾಶಿ ಇದೆ, ಅದನ್ನು ಕೂಡ ರಕ್ಷಣೆ ಮಾಡ್ತದೆ. ಜೊತೆಗೆ ಹ್ಯೂಮಸ್ ಕೂಡ ಇದು ಕ್ರಿಯೇಟ್ ಮಾಡ್ತದೆ. ಈಗ ನೈಟ್ರೋಜನ್ ಅಂದ್ರೇನು? ಸಾರಜನಕ. ನೀವು ಹೇಳ್ತೀರಿ ಯೂರಿಯಾ ಅಂತ ಹೇಳಲ್ವಾ, ಆ ತರ. ಈಗ ವಾತಾವರಣದಲ್ಲಿ 72% ನೈಟ್ರೋಜನ್ ಇದೆ ಆಲ್ರೆಡಿ. ಅದನ್ನ ಭೂಮಿಗೆ ಫಿಕ್ಸಿಂಗ್ ಮಾಡೋ ಕೆಲಸನ ಇದು ಮಾಡ್ತದೆ ನೈಟ್ರೋಜನ್. ಈಗ ನಾವ್ ಹೇಳ್ತೀವಿ, ಈಗ ರೈತ ಈಗ ಯೂರಿಯಾ ತಂದು ಹಾಕ್ತಾರೆ, ಅದ್ರ ಪವರ್ ಎಷ್ಟು ದಿನ ಇರ್ತದೆ? ಕೇವಲ 7 days ಅಷ್ಟೇ ಇರ್ತದೆ. ನಮ್ಮದು 1 year ಇರ್ತದೆ. ಇದು ಹೇಗಾಗ್ತದೆ ಅಂತಂದ್ರೆ, ಈಗ ಹತ್ತಿರೋದು ಮಲ್ಟಿಪಲ್ ಆಗ್ತಾ ಇರ್ತದೆ. ಇದು ಅಂದ್ರೆ ಆ ಲೆವೆಲ್ಗೆ ಇದು ಕೆಲಸ ಮಾಡ್ತದೆ. ಈಗ ನೀವು ಕೆಮಿಕಲ್ ತಂದು ಹಾಕಿದ್ರೆ ಅದು ಮಲ್ಟಿಪಲ್ ಆಗಲ್ಲ, ಡಿಕ್ರೀಸ್ ಆಗ್ತಾ ಬರ್ತದೆ. ಅಷ್ಟು ಪವರ್ಫುಲ್ ಪ್ರಾಡಕ್ಟ್ಸ್ ಇದು ಅಂದ್ರೆ ನೀವು ಆಲ್ರೆಡಿ ಏನು ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಇದೆ 77%, ಅದನ್ನು ಭೂಮಿಗೆ ಫಿಕ್ಸಿಂಗ್ ಮಾಡ್ತದೆ. ಈಗ ಬ್ಯಾಕ್ಟೀರಿಯಾ ಬೇಸ್ ಏನಿದೆ, ಬ್ಯಾಕ್ಟೀರಿಯಾಗಳು ಅದೇನಾಗ್ತದೆ, ನಿಮ್ಮ ಭೂಮಿಯಲ್ಲಿ ಇದನ್ನ ಹಾಕಿದಾಗ ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಮಲ್ಟಿಪಲ್ ಆದಾಗ ಏನಾಗ್ತದೆ, ಈಗ ನೀವು ಇಲ್ಲಿ ತನಕ ಕೆಮಿಕಲ್ ಸ್ಪ್ರೇ ಮಾಡಿರ್ತೀರಾ, ಕೆಮಿಕಲ್ ಗೊಬ್ಬರನ ಹಾಕಿರ್ತೀರಾ, ಅದು ವೇಸ್ಟ್ ಆಗಿರ್ತದೆ. ಈಗ ಯಾವಾಗ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದೋ ಆ ಬ್ಯಾಕ್ಟೀರಿಯಾಗಳು ಏನ್ ವೇಸ್ಟೇಜ್ ಇದೆ ಎಲ್ಲ ತಿಂತವೆ. ಆಗ ನಿಮ್ಮ ಭೂಮಿಲಿ ಆಕ್ಟಿವಿಟೀಸ್ ಸ್ಟ್ರಾಂಗ್ ಆಗ್ತದೆ. ಆಗ ಏನಾಗ್ತದೆ, ನಿಮ್ಮ ಭೂಮಿ ಇಲ್ಲಿ ಏನ್ ಬೆಳಿತೀರಾ, ಒಂದು ಗಿಡ ಅದು ಸದೃಢವಾಗಿ ಎತ್ತರವಾಗಿ ಬೆಳೆಯೋದಕ್ಕೆ ಇದು ಸಪೋರ್ಟ್ ಮಾಡ್ತದೆ. ಅಂದ್ರೆ ಗಿಡ ಉತ್ತಮವಾಗಿ ಬೆಳೆಯೋದಕ್ಕೆ ಸಪೋರ್ಟ್ ಮಾಡ್ತದೆ. ಇದು ನೀವು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಕೊಡಬೇಕು. ಯಾವಾಗ ನೀವು ವ್ಯವಸಾಯನ ಶುರು ಮಾಡ್ತೀರಿ ಆ ಹಂತದಲ್ಲಿ ಇದನ್ನ ಕೊಡಬೇಕು. ಇದು ಅಜಟೋ ಬ್ಯಾಕ್ಟೀರಿಯಾ ಅಂತೇಳಿ ಹೇಳ್ತಾರೆ. ಇದು ಮಲ್ಟಿಪಲ್ ಆಗ್ತಾ ಹೋಗ್ತದೆ ನೀರಲ್ಲಿ, ಅಂದ್ರೆ ಅಷ್ಟು ಪವರ್ಫುಲ್ ಪ್ರಾಡಕ್ಟ್ಸ್. ಇದು ನೈಟ್ರೋಜನ್. ನೆಕ್ಸ್ಟ್ ಫಾಸ್ಫರಸ್. ನಿಮ್ಗೆ ಆಲ್ರೆಡಿ ಭೂಮಿಲೇ ಫಾಸ್ಫರಸ್ ಇರ್ತದೆ. ಈಗೇನ್ ಕೃಷಿ ತ್ಯಾಜ್ಯಗಳು ಏನಿದೆ, ಫಾಸ್ಫರಸ್ ಕೃಷಿ ತ್ಯಾಜ್ಯಗಳಲ್ಲೇ ಇರ್ತದೆ. ಅದನ್ನ ಕನ್ವರ್ಟ್ ಮಾಡೋ ಕೆಲಸನ ಇದು ಮಾಡ್ತದೆ. ಇದು ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಇದು ಯಾವುದು ಕೂಡ ಗೊಬ್ಬರ ಅಲ್ಲ, ಬಯೋ ಫರ್ಟಿಲೈಸರ್. ಇದು ಬ್ಯಾಕ್ಟೀರಿಯಾಗಳು ಇವು, ಅದನ್ನ ಕನ್ವರ್ಟ್ ಮಾಡುವಂತ ಒಂದು ಕೆಲಸನ ಇವು ಮಾಡ್ತವೆ. ಇದು ಏನ್ ಮಾಡ್ತದೆ, ಇದು ಮೇನ್ ಆಗಿ ಅದು ಏನ್ ಮಾಡ್ತದೆ, ಗಿಡನ ಸದೃಢವಾಗಿ ಬೆಳೆಯೋದಕ್ಕೆ ಕೆಲಸ ಮಾಡ್ತದೆ. ಇದೇನ್ ಮಾಡ್ತದೆ ಅಂದ್ರೆ, ಭೂಮಿಲಿರುವಂತ ಕೃಷಿ ತ್ಯಾಜ್ಯಗಳನ್ನ ಯೂಸ್ ಮಾಡಿಕೊಂಡು ರೂಟ್ಸ್ ಡೆವಲಪ್ಮೆಂಟ್ ಮಾಡ್ತದೆ. ಪ್ಲಸ್ ಫ್ಲವರಿಂಗ್ ಸ್ಟೇಜ್ಗೆ ಸೂಪರ್ ಆಗಿ ಕೆಲಸ ಮಾಡ್ತದೆ. ಫ್ಲವರಿಂಗ್ ಹೂ ಬಿಡ್ತದಲ್ಲ, ಅದಕ್ಕೆ ಫ್ಲವರಿಂಗ್ ಸ್ಟೇಜ್ಗೆ ಪ್ಲಸ್ ರೂಟ್ ನ ಡೆವಲಪ್ಮೆಂಟ್ ಮಾಡಕ್ಕೆ ಸೂಪರ್ ಆಗಿ ಇದು ಕೆಲಸ ಮಾಡ್ತದೆ. ಇದನ್ನ ನಾವು ಭೂಮಿಗೆ ಕೊಡೋದ್ರಿಂದ ರೂಟ್ಸ್ ಮತ್ತೆ ಫ್ಲವರಿಂಗ್ ಸ್ಟೇಜ್ ಸೂಪರ್ ಆಗಿ ಬರ್ತದೆ. ಇದು ಫಾಸ್ಫರಸ್. ನೆಕ್ಸ್ಟ್ ಪೊಟ್ಯಾಶ್. ನಿಮ್ಗೆ ಗೊತ್ತು ಇವತ್ತು ಎಷ್ಟು ಬೆಲೆ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ನಿಮ್ಗೆ ಗೊತ್ತು. ಪೊಟ್ಯಾಶ್ ತಂದು ಹಾಕೋದು ಅಷ್ಟು ಸುಲಭ ಅಲ್ಲ. ಪೊಟ್ಯಾಶ್ ಓವರ್ ಆಲ್ ಸಸ್ಯಗಳ ಹೆಲ್ತ್ಗೆ ಟೋಟಲ್ ಆಗಿ ಸಪೋರ್ಟ್ ಮಾಡ್ತದೆ. ಇದು ಏನ್ ಕೆಲಸ ಮಾಡ್ತದೆ ಅಂತಂದ್ರೆ, ಮೇನ್ ಆಗಿ ಇದು ನೀವು ನೋಡಿರ್ತೀರಾ, ಈಗ ಟೋಟಲ್ ಆಗಿ ಫ್ರೂಟ್, ಈಗ ಫ್ಲವರಿಂಗ್ ಸ್ಟೇಜು ಮತ್ತೆ ಫ್ರೂಟ್ ಸ್ಟೇಜ್, ಆ ಟೈಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಇದು ಕೆಲಸ ಮಾಡ್ತದೆ. ಲಾಸ್ಟ್ ಸ್ಟೇಜ್ ಅಲ್ಲಂತೂ ಅದ್ಭುತವಾಗಿ ಕೆಲಸ ಮಾಡ್ತದೆ. ಅಂದ್ರೆ ಬಿಗಿನಿಂಗ್ ಸ್ಟೇಜ್ ಇಂದನೂ ನೀವು ಇದನ್ನ ಕೊಡಬಹುದು. ಅಂದ್ರೆ ನೀವು ಭೂಮಿಯ ಫಲವತ್ತತೆ ಸ್ಟ್ರಾಂಗ್ ಮಾಡೋದಕ್ಕೆ NPK 3 ಕೊಡಬೇಕು. ಫಸ್ಟ್ ಬಿಗಿನಿಂಗ್ ಸ್ಟೇಜ್ ನಲ್ಲಿ ಏನ್ ಮಾಡಬೇಕು, NPK ಸ್ಟಾರ್ಟಿಂಗ್ ನೀವು ವ್ಯವಸಾಯ ಶುರು ಮಾಡಿದಾಗ ಕೊಡಬೇಕು. ನೆಕ್ಸ್ಟ್ ಹೂ ಬಿಡೋ ಸಂದರ್ಭದಲ್ಲಿ
ಡ್ರಾಪ್ ಮಾಡಬೇಕು, ಪೀಕೆ ಮಾತ್ರ ಕೊಡಬೇಕು. ನೆಕ್ಸ್ಟ್ ಹೂವು ಕಾಯದಂತ ಸಂದರ್ಭದಲ್ಲಿ ಪಿನ ಸ್ಟಾಪ್ ಮಾಡಿ ಕೆ ಮಾತ್ರ ಕೊಡಬೇಕು. ಹಂತ ಹಂತವಾಗಿ ನೀವು ಇದನ್ನು ಕೊಟ್ರೆ ಏನಾಗ್ತದೆ, ಭೂಮಿಲಿ ನೀವು ಹಾಕಿದಂತ ಬೆಳೆ ಸೂಪರ್ ಆಗಿ ನಿಮ್ ಕೈಗೆ ಸಿಗ್ತದೆ. ನೆಕ್ಸ್ಟ್ ಈಗ ನಮ್ಮಲ್ಲಿ ಇನ್ನೊಂದು ಪ್ರಾಡಕ್ಟ್ಸ್ ಇದೆ, ಬ್ಯೂಟಿಫುಲ್ ಪ್ರಾಡಕ್ಟ್ಸ್. ಇದು ಪ್ರತಿಯೊಂದು ಬೆಳೆಗೂ ಕೂಡ ಬಳಸಲೇಬೇಕಿದ್ದು ಸ್ಟ್ರೀಮ್ ರಿಚ್. ಈಗ ಅದನ್ನ ನಾನು ಡೋಸೇಜ್ ಹೇಳಿಲ್ಲ ನಿಮ್ಗೆ. NPK ಡೋಸೇಜ್ ಬಂದು 1 ಲೀಟರ್ ನೀರಿಗೆ 2 ml ಹಾಕೊಬೇಕು. ಇದು 500 ಲೀಟರ್ ಡ್ರಮ್ಗೆ ನೀವು ಮಿಕ್ಸ್ ಮಾಡ್ಕೋಬಹುದು. ಇದನ್ನ ಸ್ಪ್ರೇ ಬರಲ್ಲ, ಡ್ರೆಂಚಿಂಗ್ ಭೂಮಿಗೆ ಇದನ್ನ ಕೊಡ್ಬೇಕಾಗ್ತದೆ. ಇದು ಸೂಪರ್ ಆಗಿ ಇದು ಕೆಲಸನ ಮಾಡ್ತದೆ. 1 ಎಕರೆ ಬರ್ತದೆ 1 ಬಾಟಲ್. ನೆಕ್ಸ್ಟ್ ಸ್ಟ್ರೀಮ್ ರಿಚ್. ಸ್ಟ್ರೀಮ್ ರಿಚ್ ಗ್ರೋತ್ ಪ್ರಮೋಟರ್, ರೂಟ್ ಟು ಫ್ರೂಟ್. ಅಂದ್ರೆ ನೀವು ಬಿಗಿನಿಂಗ್ ಜರ್ಮಿನೇಷನ್ ಇಂದ ಹಿಡಿದು ಬೆಳೆ ಕಟಾವ್ ಆಗೋವರೆಗೂ ಇದನ್ನ ಬಳಸಬಹುದು. ಇದು ಎಷ್ಟು ಅದ್ಭುತ ಪ್ರಾಡಕ್ಟ್ಸ್ ಅಂದ್ರೆ ಎಲ್ಲಾ ಸ್ಟೇಜ್ ಅಲ್ಲೂ ಕೂಡ ಇದು ಕೆಲಸನ ನಿರ್ವಹಿಸ್ತದೆ. ಫಸ್ಟ್ ಸ್ಟೇಜ್ ಯಾವುದು? ಜರ್ಮಿನೇಷನ್, ಬೀಜೋಪಚಾರ ಮಾಡ್ತೀವಿ. ಅಥವಾ ನೀವು ಇದು ಶುಂಠಿ, ನೀವು ಬೇರೆ ಏನಾದ್ರು ಮಾಡಿದ್ರೆ ಕಾಂಡೋಪಚಾರ ಮಾಡ್ತೀವಿ, ಹೌದಾನೆ? ಆದ್ರೆ ಬೀಜೋಪಚಾರ, ಈಗ ಭತ್ತ ಅಂತ ತಿಳ್ಕೊಳ್ಳಿ, ಬೀಜೋಪಚಾರ ಮಾಡ್ತೀವಿ ನೀವು. ಈಗ ಏನಾಗಿದೆ, ಈಗ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಫಸ್ಟ್ ಇವರೇ ಭತ್ತನ ಬಿತ್ತನೆಗೆ ಮನೇಲಿ ಇಟ್ಕೊಳ್ತಾ ಇದ್ರು. ಕ್ರಮೇಣ ಏನಾಯ್ತು, ಔಟ್ ಸೈಡ್ ಇಂದ ತರ್ತಾರೆ. ಅದ್ರಲ್ಲಿ ಮೊದಲೇ ಬೀಜ ಹಾಳಾಗಿರ್ಬೋದು, ಗೊತ್ತಾಗಲ್ಲ. ಅದ್ರಲ್ಲಿ ಮೊದಲೇ ರೋಗಗಳು, ಡಿಸೀಸ್ ಅಟ್ಯಾಕ್ ಆಗಿರ್ಬೋದು. ನಾವು ಬೀಜೋಪಚಾರನ ಇದ್ರ ಜೊತೆ ಇನ್ನೊಂದು ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ, ರ್ಯಾಪ್ ಅಪ್ ಅಂತಿದೆ, ಅದ್ರ ಜೊತೆಲೆ ಮಾಡಿದ್ರು ಒಳ್ಳೇದು. ಬೀಜೋಪಚಾರನ ನೀವು ಕಾಂಡೋಪಚಾರ ಇರ್ಬೋದು, ಬೀಜೋಪಚಾರ ಇರ್ಬೋದು. ಅಂದ್ರೆ ನೈಟೇ ನೀವು ಸ್ಪ್ರೇ ಮಾಡಿ ಅದನ್ನ ಒಣ ಹಾಕಿ ನೆಕ್ಸ್ಟ್ ನೀವು ಬೀಜ ಭೂಮಿಗೆ ಹಾಕಿದ್ರೆ, ನೀವು ಯಾವುದೇ ಬೀಜೋಪಚಾರ, ನೀವು ಯಾವುದೇ ಬೀಜದಲ್ಲಿಯೂ ಕೂಡ ನೀವು ಸೀಡ್ಸ್ ಅಂತಂದ್ರೆ ಅವ್ರು ಹೇಳೋದು 70% ಮಾತ್ರ ಗ್ಯಾರಂಟಿ ಕೊಡ್ತಾರೆ. ಇದನ್ನ ನೀವು ಸ್ಪ್ರೇ ಮಾಡೋದೇ ಆದ್ರೆ 90ರಿಂದ 98% ಜರ್ಮಿನೇಷನ್ ಬರ್ತದೆ, ಅಂದ್ರೆ ಮೊಳಕೆ ಬರ್ತದೆ. ಫಸ್ಟ್ ನಿಮ್ ಸಕ್ಸಸ್ ಅಂದ್ರೆ ನೀವು ಅಲ್ಲಿ ಹಣ ಉಳಿತಾಯ ಆಯ್ತು ಮೊದಲನೇ ಸ್ಟೇಜ್ ಅಲ್ಲಿ. ಈಗ ನೀವು ಕಾಂಡೋಪಚಾರ ಮಾಡೋದಾದ್ರೆ ಅದನ್ನ 20ರಿಂದ 25 ದಿವಸ ಅದನ್ನ ನೀರೊಳಗಡೆ, ಇದು ಎಷ್ಟು 1 ml ಹಾಕೊಂಡ್ರೆ ಸಾಕು. 1 ಲೀಟರ್ ನೀರಿಗೆ 1 ml ಎನಫ್. ಇದನ್ನ ಹಾಕೊಂಡು ಕಾಂಡೋಪಚಾರ ಮಾಡಿ 20ರಿಂದ 25 ದಿವಸ ಅದನ್ನ ಆ ನೀರೊಳಗಡೆ ಹೆಚ್ಚಿ ಇಟ್ಟಾಗ ಅದನ್ನ ಮತ್ತೆ ಡ್ರೈ ಮಾಡಿ ಹಾಕಿದಾಗ ನಿಮ್ಗೆ ಸೂಪರ್ ಆಗಿ ಬೆಳೆನ ನೀವು ತೆಗಿಬಹುದು. ಒಂದೇದು ಮೊದಲನೇ ಸ್ಟೇಜ್ ಆಯ್ತಾ. ಎರಡನೇ ಸ್ಟೇಜ್ ಏನು, ಆ ಗಿಡ 2 ಎಲೆ ಅಥವಾ 3 ಎಲೆ ಅಥವಾ 5 ಎಲೆ ಬರ್ತಾ ಇದ್ದಾಗೇನೆ ನೀವು ಇದನ್ನ ಸ್ಪ್ರೇ ಮಾಡಬೇಕು. ಎರಡನೇ ಸ್ಟೇಜ್ ಆಗ ಏನಾಗ್ತದೆ, ವೈಟ್ ಫ್ರೂಟ್ಸ್ಗಳು ಡೆವಲಪ್ಮೆಂಟ್ ಆಗ್ತದೆ. ಬಿಡಿ ಬೇರುಗಳು ಅಂತ ಕೇಳ್ತಾ ಇದೀವಲ್ವಾ, ವೈಟ್ ಫ್ರೂಟ್ಸ್ಗಳು ಡೆವಲಪ್ಮೆಂಟ್ ಆಯ್ತದೆ. ವೈಟ್ ಫ್ರೂಟ್ಸ್ಗಳು ಯಾವಾಗ ಡೆವಲಪ್ಮೆಂಟ್ ಆಗಿ ಹಾಳಕ್ಕೆ ಹೋಗ್ತು, ಅವಾಗ ಭೂಮಿಲಿರುವಂತ ಪೋಷಕಾಂಶಗಳನ್ನ ತೆಗೆದು ಕಾಂಡಕ್ಕೆ ಸಪ್ಲೈ ಮಾಡ್ತದೆ. ಆಗ ಗಿಡ ಗ್ರೋತ್ ಆಗೋದಕ್ಕೆ ಸೂಪರ್ ಆಗಿ ಇದು ಹೆಲ್ಪ್ ಮಾಡ್ತದೆ. ಮೂರನೇ ಸ್ಟೇಜ್ ಯಾವುದು, ಯಾವಾಗ ಗಿಡ ಬೆಳೀತಾ ಇರ್ತದೆ ಅವಾಗ ಬ್ರಾಂಚಸ್ ಜಾಸ್ತಿ ಆಗ್ಬೇಕು, ಎಲೆಗಳ ಬ್ರಾಂಚಸ್ ಜಾಸ್ತಿ ಆಗ್ಬೇಕು. ಆ ಬ್ರಾಂಚಸ್ ಜಾಸ್ತಿ ಮೂರನೇ ಸ್ಟೇಜ್ ಅಲ್ಲಿ ಇದನ್ನ ನೀವು ಸ್ಪ್ರೇ ಮಾಡಿದಾಗ ಬ್ರಾಂಚಸ್ ಫುಲ್ ಗಿಡದ ತುಂಬಾ ಎಲೆಗಳು ಜಾಸ್ತಿ ಆಗ್ತವೆ. ಬ್ರಾಂಚಸ್ ಜಾಸ್ತಿ ಆಗಿ ಗಿಡ ದೊಡ್ಡದಾಗಿ ಬೆಳೀತಾ ಹೋಗ್ತದೆ. ಅವಾಗ ಗ್ರೋತ್ ಬೆಳೀತಾ ನೆಕ್ಸ್ಟ್ ಹೂಗಳಾಗ್ತದೆ. ನೀವು ಬ್ರಾಂಚಸ್ ಏನಾರ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಹೂಗಳು ನಿಲ್ಲಲ್ಲ. ಇದು ಹೂವು ಉದುರೋಂತದ್ನ ಕಂಟ್ರೋಲ್ ಮಾಡ್ತದೆ. ಹೂ ಬಂದಂತ ಸ್ಟೇಜ್ ನಲ್ಲೂ ಕೂಡ ಇದನ್ನ ಬಳಸಬೇಕು, ಹೂವು ಡ್ರಾಪ್ ಆಗಲ್ಲ. ನೆಕ್ಸ್ಟ್ ಯೂನಿಫಾರ್ಮ್ ಬರಬೇಕು. ಯಾವುದು, ಕಾಯಿಗಳು ಸೈಜ್ ಒಂದೇ ತರ ಬರ್ಬೇಕು. ನೀವು ಬಾಳೆಹಣ್ಣು ನೋಡಿದ್ದೀರಾ, ಒಂದು ದಪ್ಪ ಆಗ್ತದೆ, ಒಂದು ಸಣ್ಣ ಇರ್ತದೆ, ನೋಡಿರ್ತೀರಾ ನೀವು. ತೆಂಗಿನಕಾಯಿ ಒಂದು ದಪ್ಪ ಇರ್ತದೆ, ಒಂದು ಸಣ್ಣ ಇರ್ತದೆ. ಕಾಯೆಲ್ಲ ಒಂದೇ ಸೈಜು, ಒಂದೇ ಕಲರು, ಒಂದೇ ಲೆವೆಲ್ ನಲ್ಲಿ ಬರೋದಕ್ಕೆ ಇದನ್ನ ಸ್ಪ್ರೇ ಮಾಡಬೇಕು. ಹಲವಾರು ಅರ್ಥಗಳಿದೆ. ಒಂದು ಜರ್ಮಿನೇಷನ್ ಅಂತ, ಒಂದು 3ರಿಂದ 5 ಎಲೆ ಬಿಟ್ಟಾಗ ಒಂದು ರೂಟ್ಸ್ ಗೆ ಮಾಡುವಂತದ್ದು, ಮತ್ತೆ ಎಲೆಗಳು ಬ್ರಾಂಚಸ್ ಜಾಸ್ತಿ ಆಗೋದಕ್ಕೆ ಮಾಡುವಂತದ್ದು, ಜೊತೆಗೆ ಹೂವು ಉದುರದೇ ಇರೋ ತರ
ಸ್ಪ್ರೇ ಆಗಿರ್ತದೆ. ಜೊತೆಗೆ ಇಲ್ಲಿ ಕಾಯಿ ಬಂದಾಗಲೂ ಕೂಡ ಇದನ್ನ ಸ್ಪ್ರೇ ಮಾಡಬಹುದು. ಈ ಹಂತದಲ್ಲಿ ಇದನ್ನ ಕಟಾವ್ ಮಾಡೋ ತನಕ ಇದನ್ನ ಸ್ಪ್ರೇ ಮಾಡೋದು. ಎಂತ ಇಳುವರಿ ಅಂದ್ರೆ ನಿಮ್ಗೆ 20 to 25% ನೀವು ಗ್ರೋತ್ ನ ತಗೋಬಹುದು. ಈಗ ನೀವು ಅಂಗಡಿಗೆ ಹೋದ್ರೆ ಒಂದೊಂದು ಹಂತದಲ್ಲಿ ಒಂದೊಂದು ಕೊಡ್ತಾರೆ. ಯಾವ್ದ್ರಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ಕೊಡ್ತಾರೆ. ಇದು ಎಲ್ಲಾ ಹಂತದಲ್ಲೂ ಒಂದೇ ಸ್ಟಿಮ್ ರಿಚ್. ಇದೊಂದು ಇದ್ರೆ ಸಾಕು, ನಿಮ್ಮ ಉತ್ತಮ ಬೆಳೆನ ನೀವು ತೆಗಿಬಹುದು. ಇದು 1 ಲೀಟರ್ ನೀರಿಗೆ 2 ml 1 ಎಕರೆಗೆ ನೀವು ಸ್ಪ್ರೇ ಮಾಡಬಹುದು. ನೀವು ಏನಾದ್ರು ಅಡಿಕೆ, ತೆಂಗು, ಬಾಳೆ ಅದನ್ನ ಎಷ್ಟು ಡೋಸೇಜ್ ಅಲ್ಲಿ ನಾವು ಹೇಳ್ತೀವಿ ಅದಕ್ಕೆ ಬೇರೆ ರೀತಿಯಲ್ಲಿ ಅದನ್ನ ನೀವು ಕೊಡ್ಬೇಕಾಗ್ತದೆ. ನೆಕ್ಸ್ಟ್ ಬಯೋ 99. ನೋಡಿ, ನೀವು ಯಾವುದೇ ಅಂಗಡಿಗೆ ಹೋದ್ರೂ ಕೂಡ ಗಮ್ ಅಂತ ಇರ್ತದೆ, ಸ್ಟಿಕ್ಕರ್, ಸ್ಪ್ರೆಡರ್ ಕೊಡ್ತಾರೆ ನಿಮಗೆ. ಅದನ್ನ ನಾವು ಕೆಮಿಕಲ್ ನ ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಬಯೋ 99 ಇದೆ. ಇದು ಎಂತ ಪ್ರಾಡಕ್ಟ್ಸ್ ಅಂದ್ರೆ ಸೂಪರ್ ಪ್ರಾಡಕ್ಟ್ಸ್. ಇದು ಸಿಲಿಕಾನ್ ಬೇಸ್ಡ್ ಪ್ರಾಡಕ್ಟ್ಸ್. ಇದನ್ನ ನೀವು ಯಾವುದೇ ಪ್ರಾಡಕ್ಟ್ಸ್ ನ ನೀವು ಸ್ಪ್ರೇ ಮಾಡಬೇಕಾದ್ರೆ ಇದನ್ನ ನೀವು ಆಡ್ ಮಾಡ್ಕೋಬೇಕು. ಇದನ್ನ ಜಾಸ್ತಿನ ನೀವು ಆಡ್ ಮಾಡಬಾರ್ದು. ಆಡ್ ಮಾಡಿದ್ರೆ ಅಂದ್ರೆ ಜಾಸ್ತಿ ಕೋಟಿಂಗ್ ಆಗ್ತದೆ. ಅಂದ್ರೆ ನೀವು 5 ಲೀಟರ್ ನೀರಿಗೆ 3 ml, 15 ಲೀಟರ್ ನೀರಿಗೆ 5 ml ಅಷ್ಟೇನೆ. ಇದನ್ನ ಮಿಕ್ಸಿಂಗ್ ಏಜೆಂಟ್ ಅಂತೀವಿ. ಇದಕ್ಕೆ ಮಿಕ್ಸಿಂಗ್. ನೀವು ಸ್ಪ್ರೇ ಮಾಡಿದಾಗ ಏನಾಗ್ತದೆ, ಮಳೆ ಬರ್ತದೆ ಅಂತ ತಿಳ್ಕೊಳ್ಳಿ. ಅತಿಯಾಗಿ ಮಳೆ ಬಂದ್ರೆ ನಿಮ್ಮ ಔಷಧಿ ವೇಸ್ಟ್ ಆಗ್ತದೆ, ಕೊಚ್ಚೋಗ್ತದೆ. ವಿತಿನ್ 1 minutes ಅಲ್ಲಿ ಇದು ನಮ್ದೇನಾರ ಹಾಕಿ ನೀವು ಸ್ಪ್ರೇ ಮಾಡಿದ್ರೆ ಸ್ಪ್ರೆಡ್ ಆಗ್ತದೆ. ಕೋಟಿಂಗ್ ಸಿಲಿಕಾನ್ ಕೋಟಿಂಗ್ ತರ ಆಗ್ತದೆ. ಯಾವುದೇ ಮಳೆ ಬಿಸಿಲಿಗೆ ಏನು ಆಗಲ್ಲ. ಆ ತರದಲ್ಲಿ ನೀವು ಹಾಕಿದಂತ ಔಷಧಿ ನೋಡಿದಿರ್ತೀರಾ, ಅದು ಗಿಡಕ್ಕೆ ಸೇರ್ಕೊಳ್ತದೆ. ನೀವು ಜಾಸ್ತಿ ಏನಾದ್ರೂ ಹಾಕಿದ್ರೆ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ ಅದು ಕೋಟಿಂಗ್ ಜಾಸ್ತಿ ಆಗ್ತದೆ. ಆಗ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ, ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳ್ತೀವಿ. ಹಂಗಂದ್ರೇನು? ಸಸ್ಯಗಳು ತಮ್ಮ ಆಹಾರವನ್ನ ಉತ್ಪಾದನೆ ಮಾಡಿಕೊಳ್ಳುವ ಒಂದು ವಿಧಾನ ಕೇಳ್ತೀವಲ್ವಾ, ಅದು ಹೆಂಗಾಗ್ತದೆ? ಕಾರ್ಬನ್ ಡೈಆಕ್ಸೈಡ್, ಸನ್ರೈಸ್ ಜೊತೆಗೆ ವಾಟರ್ ಮೂರನ್ನು ತಗೊಂಡು ಆ ಎಲೆ ಪದರ ಏನಿದೆ ಆ ಪದರದಿಂದ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀತದೆ. ಅದಾದ್ಮೇಲೆ ಗ್ಲೂಕೋಸ್ ಆಗಿ ಮಾರ್ಪಾಡಾಗ್ತದೆ, ಕೊನೆಗೆ ಆಕ್ಸಿಜನ್ ಆಗಿ ಮಾರ್ಪಾಡಾಗ್ತದೆ, ಆಹಾರ ಉತ್ಪಾದನೆ ಆಯ್ತದೆ. ಹೌದಾನೆ? ಆ ತರದಲ್ಲಿ ಇದೇನಾಗ್ತದೆ, ಎಲೆ ಮೇಲೆ ಕೋಟಿಂಗ್ ನೀವು ಜಾಸ್ತಿ ಮಾಡಿದಾಗ ಆ ಕ್ರಿಯೆ ನಡೆಯಲ್ಲ. ಅದಕ್ಕೋಸ್ಕರ ಇಷ್ಟು ಪ್ರಮಾಣ ಅಂದ್ರೆ ನೀವು ಯಾವುದೇ ಔಷಧಿನೂ ಕೂಡ ಜಾಸ್ತಿ ಕೊಟ್ಬಿಟ್ರೆ ಜಾಸ್ತಿ ರಿಸಲ್ಟ್ ಬರ್ತದೆ ಅಂತೇಳಿ ನೀವು ಕೊಡೋದು ತಪ್ಪು. ಎಷ್ಟು ಲಿಮಿಟ್ ಅಷ್ಟೇನೆ ಕೊಡಬೇಕು. ಜಾಸ್ತಿ ಕೊಟ್ಟರು ಕೂಡ ಅದು ವೇಸ್ಟ್ ಆಗುವಂಥದ್ದು. ಇದನ್ನ ನೀವು ಎಲ್ಲ ಸ್ಟಿಮ್ರಿಚ್ ಜೊತೆಗೆ ಮ್ಯಾಕ್ಸಿಮಮ್ ನೀವು ಇದು ಈಗ ನೀವು ಕೀಟನಾಶಕ ಏನು ಬಳಸ್ತೀರಾ ಇದಕ್ಕೆಲ್ಲ ನೀವು ಬಳಸ್ಬೋದು. ಸೂಪರ್ ರಿಸಲ್ಟ್ ಅಂದ್ರೆ ನೀವು ಹಾಕಿದಂತ ಔಷಧಿ ವೇಸ್ಟ್ ಆಗಬಾರ್ದು ಅಂತೇಳಿ. ಮತ್ತೆ ಸಿಲಿಕಾನ್ ಬೇಸ್ಡ್ ಏನಾಗ್ತದೆ, ಇದು ಬೇರೆದಕ್ಕೂ ನಮ್ಗೆ ಡಿಫ್ರೆನ್ಸ್ ಅಂದ್ರೆ, ಈಗ ಕೀಟಗಳು ಬರ್ತವೆ ನೋಡಿ, ಇದ್ರ ಮೇಲೆ ಬಂದು ಕಟ್ ಮಾಡೋದಕ್ಕೆ ಆಗಲ್ಲ. ಇದು ಅಂದ್ರೆ ಕೋಟಿಂಗ್ ತರ ಆಗಿರ್ತದೆ. ಆ ಉದ್ದೇಶದಿಂದ ಇದನ್ನ ಸೂಪರ್ ಆಗಿ ನೀವು ರಿಸಲ್ಟ್ ತಗೋಬೇಕು ಅಂದ್ರೆ ಎಲ್ಲಾದ್ರೂ ಕೂಡ ಮಿಕ್ಸಿಂಗ್ ಏಜೆಂಟ್ ಆಗಿ, ಸ್ಪ್ರೆಡರ್ ಆಗಿ, ಜೊತೆಗೆ ಇದು ಔಷಧಿ ವೇಸ್ಟ್ ಆಗದ ರೀತಿಯಲ್ಲಿ ಬಳಸಬಹುದು. ಇದು ಬೇರೆ ಕಂಪನಿಗೂ ನಮಗೂ ಎಕ್ಸ್ಪೆಕ್ಟೇಷನ್ ಮಾಡೋದಲ್ಲ. 80% ಸರ್ ಇದು ಅಂದ್ರೆ ಸ್ಪ್ರೆಡರು, ಸ್ಟಿಕ್ಕರು ಅಂದ್ರೆ ಮಿಕ್ಸಿಂಗ್ ಏಜೆಂಟ್ ಅಂತ ಹೇಳ್ಬೋದು. ಈ ತರದಲ್ಲಿ ನಾವು ಇದನ್ನ ಕೊಡ್ಬೋದು. ಯಾವುದೇ ನೀವು ಸ್ಪ್ರೇ ಮಾಡಿ, ಗಿಡದ ಮೇಲೆ ಏನೇ ಸ್ಪ್ರೇ ಮಾಡಬೇಕಾದ್ರೂ ಇದನ್ನ ನೀವು ಬಯೋ 99 ಆಡ್ ಮಾಡಬಹುದು. ನೆಕ್ಸ್ಟ್ ರ್ಯಾಪ್ ಅಪ್. ಇದು ಥಿನ್ ಕೋಟಿಂಗ್ ಲೇಯರ್ ನ ಕ್ರಿಯೇಟ್ ಮಾಡ್ತದೆ. ಈಗ ನಿಮ್ಗೆ ಗೊತ್ತಿರಬಹುದು ಆಂಟಿ ಫಂಗಲ್
ಆಂಟಿ ಬ್ಯಾಕ್ಟೀರಿಯಲ್ ಅಂತೇಳಿ ಅಂದ್ರೆ ಹಲವಾರು ಅಟ್ಯಾಕ್ ಮಾಡ್ತದೆ ಗಿಡದ ಮೇಲೆ. ಅಂದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತದೆ, ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ತದೆ. ಶಿಲೀಂಧ್ರಗಳು ಅವಳಿ ಜಾಸ್ತಿ ಆಗ್ತದೆ, ಬ್ಯಾಕ್ಟೀರಿಯಾಗಳ ಅವಳಿ ಜಾಸ್ತಿ ಆಗ್ತದೆ. ಅದನ್ನ ಇದು ತಡೆಗಟ್ಟುವಿಕೆನ ಇದು ಕೆಲಸನ ಮಾಡ್ತದೆ. ನೀವು ಇದೆಲ್ಲ ನಮ್ದು ಪ್ರಿವೆಂಟಿವ್. ನೀವು ಅಡ್ವಾನ್ಸ್ ಆಗಿ ಇದನ್ನ ಸ್ಪ್ರೇ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಬೆಳೆಗೆ ಯಾವುದೇ ತರ ರೋಗಗಳು ಬರಲ್ಲ. ಈಗ ನೀವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದೀರಿ ಅಲ್ವಾ? ಯಾಕೆ ಹಾಕ್ಸ್ಕೊಂಡಿದ್ದೀರಿ? ಮುಂದೆ ಯಾವುದೇ ರೋಗಗಳು ಬರಬಾರದು ಅಂತೇಳಿ. ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕ್ಸ್ತೀವಿ. ಯಾಕೆ ಹಾಕ್ಸ್ತೀವಿ? ಅದೇ ತರ ನಿಮ್ಮ ಬಂದಾಗ ಏನು ಮಾಡಕ್ಕಾಗಲ್ಲ. ಇದು ಫಸ್ಟೇನೆ ನೀವು ಪ್ರಿವೆಂಟಿವ್ ಆಗಿ ನಿಮ್ಮ ಬೆಳೆಗೆ ಮಧ್ಯೆ ಸ್ಪ್ರೇ ಮಾಡ್ತಾ ಇದ್ರೆ ಇದ್ರ ಜೊತೆಗೆ ಯಾವುದು ಆಡ್ ಮಾಡ್ಕೋಬೇಕು? ಬಯೋನೆಟಿನ್ ಆಡ್ ಮಾಡ್ಕೊಂಡು ನೀವು ಸ್ಪ್ರೇ ಮಾಡ್ತಾ ಇದ್ರೆ ಮುಂದೆ ಯಾವುದೇ ಕಾರಣಕ್ಕೂ ಬರುವಂತ ರೋಗಗಳು ಬರಲ್ಲ. ಈಗ ಶಿಲೀಂಧ್ರಗಳ ಅವಳಿ ಇರಲ್ಲ, ಕೀಟಗಳ ಅವಳಿ ತಪ್ಪುತ್ತದೆ. ಜೊತೆಗೆ ಇದು ಕೂಡ ಆ ಲೇಯರ್ ಕೋಟಿಂಗ್ ಆಗ್ತದೆ. ಅದರಲ್ಲಿ ಏನಾಗ್ತದೆ, ಇದ್ರಲ್ಲೂ ಕೂಡ ದ್ಯುತಿ ಸಂಶ್ಲೇಷಣ ಕ್ರಿಯೆನೂ ಕೂಡ ನೀಟಾಗಿ ಇದು ಕೋಟಿಂಗ್ ಆದ್ಮೇಲೆ ಅದು ಕೂಡ ನಡೀತದೆ. ಮತ್ತೆ ರೆಸ್ಪಿರೇಷನ್ ಅಂದ್ರೆ ಉಸಿರಾಟ ಕ್ರಿಯೆ ಅದು ಕೂಡ ನೀಟಾಗಿ ನಡೀತದೆ. ಇದು ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಬರುವಂತ ರೋಗಗಳನ್ನ ನೀವು ತಡಿಬಹುದು. ಅರ್ಥ ಆಗ್ತಲ್ವಾ ಇದು? ಅಂದ್ರೆ ಅಡ್ವಾನ್ಸ್ ಆಗಿ ನೀವು ರೋಗ ಬರಬಾರದು ಅಂದ್ರೆ ಇದನ್ನ ಸ್ಪ್ರೇ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇಂಟ್ಯಾಕ್ಟ್ ಸಕಿಂಗ್ ಪೆಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಈರುವ ಕೀಟಗಳು ಅಂದ್ರೆ ನಮ್ಮ ಬೆಳೆನ ಹಾಳು ಮಾಡ್ತವೆ. ಇದು ಸೂಪರ್ ಆಗಿ ಇದನ್ನ ರೆಡಿ ಮಾಡಿದ್ದಾರೆ. ಇದನ್ನ ನೀವು ನಿಮ್ಮ ಒಂದು ಕೀಟಗಳ ಹಾವಳಿನ ತಡೆಯೋದಕ್ಕೆ ಇದನ್ನ ಕೊಡಬಹುದು. ಕೀಟಗಳು ಏನ್ ಕೆಲಸ ಮಾಡ್ತದೆ ಅಂತಂದ್ರೆ ಇದು ಆ ಮೌತ್ಗೆ ಸ್ಟ್ರೋಕ್ ಹೊಡಿಸ್ತದೆ ಕೀಟಗಳಿಗೆ. ಆಗೇನಾಗ್ತದೆ, ಅದು ಏನು ಕೂಡ ಅದು ತಿನ್ನಕ್ಕಾಗಲ್ಲ ಅಂದ್ರೆ ಮರಿ ಮಾಡಕ್ಕಾಗಲ್ಲ. ಮರಿ ಮಾಡಕ್ಕಾಗಲ್ಲ ಅಂತಂದ್ರೆ ನಮ್ಮ ಒಂದು ನೀವು ಹಲವಾರು ಅಕ್ಕಪಕ್ಕದ ಜಮೀನಿಂದ ಕೂಡ ನಿಮ್ಗೆ ಒಂದು ಕೀಟಗಳು ಬರ್ತವೆ. ಅದನ್ನ ಮೌತ್ಗೆ ಸ್ಟೋರ್ ಕೊಡಿಸಿದಾಗ ಏನಾಗ್ತದೆ, ಅದು ಯಾವುದೇ ಕಾರಣಕ್ಕೂ ಕೂಡ ಆಹಾರನೇ ತಿನ್ನಲ್ಲ ಅಂದ್ರೆ ಮರಿನೂ ಕೂಡ ಮಾಡೋದಕ್ಕಾಗಲ್ಲ. ಅಂತ ಒಂದು ಎಫೆಕ್ಟಿವ್ ಕೆಲಸ ಮಾಡ್ತದೆ ಇದು. ಅದಕ್ಕೋಸ್ಕರ ಇದು ಸ್ಪೆಷಲ್ ಆಗಿ ಇದು ಟೆಕ್ನಾಲಜಿ ಥ್ರೂ ಮಾಡಿರೋದ್ರಿಂದ ಸೂಪರ್ ಆಗಿದೆ. ಇದಕ್ಕೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಅದ್ಭುತವಾಗಿದೆ. ಅದನ್ನ ನಿಮ್ಗೆ ನಾನು ತಿಳಿಸ್ತೀನಿ. ಇದನ್ನ ಕೀಟಗಳು ನಮ್ಮ ಬೆಳೆಗೆ ಅಟ್ಯಾಕ್ ಆಗಬಾರ್ದು ಅಂದ್ರೆ ಇದನ್ನ ನಾವು ಸ್ಪ್ರೇ ಮಾಡ್ತಾ ಇರಬೇಕು. ನೆಕ್ಸ್ಟ್ ಈಗ ಇದು ಹೇಗೆ ಕಾಂಬಿನೇಷನ್ ಏನು? ನೀವು ಭೂಮಿ ಪ್ರಿಪ್ರೇಷನ್ ಏನ್ ಮಾಡ್ಕೊಳ್ತೀರಿ, ಸಾಯಿಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ನೀವು ಮಾಡಬೇಕಾದ್ರೆ ಸೇತು ಮತ್ತೆ NPK ಥ್ರೂನೇ ಮಾಡಬೇಕು. ಬಿಗಿನಿಂಗ್ ನೀವೇನ್ ಮಾಡ್ತೀರಾ, ಸೇತು ಮತ್ತೆ NPK ಥ್ರೂನೇ ಬಿಗಿನಿಂಗ್ ನಿಮ್ಮ ವ್ಯವಸಾಯನ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡೋದಿದೆಯಲ್ಲ ಅದನ್ನ ರ್ಯಾಪ್ ಅಪ್ ಮತ್ತೆ ಸ್ಟಿಮ್ರಿಕ್ ಥ್ರೂ ಮಾಡಬೇಕು. ರ್ಯಾಪ್ ಅಪ್ ಮತ್ತೆ ಈಗ ನೀವು ಭತ್ತ ಈಗ ಹಾಗೆ ಹಾಕಿರ್ತಾರೆ, ಹೌದ್ ತಾನೆ? ಅದಕ್ಕೆ ನೀವು ಸೇತು ಮತ್ತೆ ಸ್ಟಿಮ್ರಿಕ್ ನ ಸ್ಪ್ರೇ ಮಾಡಬಹುದು. ಹಾಗೇನೆ ಈ ಭತ್ತ ಫಸ್ಟ್ ಮನೆಯಿಂದ ನಾವು ತಗೊಂಡೋಗಿ ಹಾಕ್ತಿವಲ್ಲ ಅವಾಗ ನೀವು ಇದ್ರ ಸ್ಟಿಮ್ರಿಕ್ ಕೊಟ್ಟರು ಓಕೆ. ನೀವು ಬೇರೆ ಈಗ ಶುಂಠಿ ಅದು ಇದು ಬೇರೆ ಇರ್ತವೆ ಅಂದ್ರೆ ಮುಂದೆ ಬರುವಂತ ಹಲವಾರು ರೋಗಗಳು ಇರ್ತವೆ. ನೀವು ಇದು ತರಕಾರಿ ಬೆಳೆ ಇದೆಲ್ಲ ಬೆಳಿತಾರಲ್ಲ ಜಾಸ್ತಿ ಅವಕ್ಕೆ ರೋಗಗಳು ಜಾಸ್ತಿ. ಅದಕ್ಕೆ ನೀವು ರ್ಯಾಪ್ ಅಪ್ ಮತ್ತೆ ಸ್ಟಿಮ್ರಿಕ್ ಜೊತೆಲಿ ಬೀಜೋಪಚಾರ ಮಾಡೋದು ಒಳ್ಳೆಯದು. ಅದಕ್ಕೆ ಈಗ ನೀವು ಫಸ್ಟ್ ಈಗ ಬೀಜೋಪಚಾರ ಮುಗಿದ್ಮೇಲೆ ನೀವು ಬಿಗಿನಿಂಗ್ ನಲ್ಲಿ ಏನೇ ವ್ಯವಸಾಯ ಶುರು ಮಾಡಬೇಕಾದ್ರೂ ಸೇತ್ NPK ಇವಿಷ್ಟನ್ನು ಕೂಡ ಮಿಕ್ಸ್ ಮಾಡಿ ನೀವು ಸಾಯಿಲ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು ಬಿಗಿನಿಂಗ್. ನೆಕ್ಸ್ಟ್ ಈಗ ನೀವು ಸೇತು ಮತ್ತೆ NPK ಸ್ಟಾರ್ಟ್ ಮಾಡ್ತೀರಾ ಈ ಮೊದಲನೇ ಹಂತದಲ್ಲಿ. ನೆಕ್ಸ್ಟ್
ಒಂದು ಹಂತ ಕಳೀತು, ಹೂ ಬಿಡ್ತಾ ಇದೆ, ಹೂ ಅಂದ್ರೆ ಎಲ್ಲಾ ಬೆಳೆನೂ ಹೂ ಬರ್ಲೇಬೇಕಲ್ವಾ? ಅಂತ ಸಮಯದಲ್ಲಿ ನೀವು ಎನ್ನ ಡ್ರಾಪ್ ಮಾಡಿ, ನೈಟ್ರೋಜನ್ ಡ್ರಾಪ್ ಮಾಡಿ. ಅರ್ಥ ಆಗ್ತಾ ಇದೆ ನಿಮ್ಗೆ? ನೆಕ್ಸ್ಟ್ ಕಾಯಿ ಬರುವಂತ ಸಂದರ್ಭದಲ್ಲಿ ಬೀನ ಡ್ರಾಪ್ ಮಾಡಿ. ನೀವು ಹಂತವಾಗಿ ಈಗ ನೀವು ತಿಳ್ಕೊಳ್ಳಿ. ಈಗ ನಿಮ್ಗೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್, ಹೆಂಗಪ್ಪ ಡೋಸೇಜ್ ಕೊಡೋದು ಏನು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ಕನ್ಫ್ಯೂಷನ್ ಆಗುವಂಥದ್ದು ಏನಿಲ್ಲ. ಈಗ ತರಕಾರಿ ಬೆಳೆ ಎಷ್ಟು ತಿಂಗಳು ಬೆಳೆ? 3 ರಿಂದ 4 ತಿಂಗಳು ಬೆಳೆ. ನೀವು ಡಿವೈಡ್ ಮಾಡ್ಕೊಳ್ಳಿ. ಎಷ್ಟು ಸಲ ನಾವು ಗೊಬ್ಬರ ಕೊಡಬಹುದು? ಏನ್ 15 ಡೇಸ್ ಒನ್ಸ್ ಅಷ್ಟೇ ತಾನೆ? ಏನು 1.5 ತಿಂಗಳು 2 ತಿಂಗಳು ನಾವು ವ್ಯವಸಾಯ ಮಾಡ್ಬೋದು ಅಷ್ಟೇ. ಎಂಡಿಂಗ್ ನಲ್ಲಿ ಮಾಡಕ್ ಆಗ್ತದಾ? ನೀವು ಅದು ತಿಳ್ಕೊಳ್ಳಿ. ನಾವು ಅದಕ್ಕೆ ಕೊಡಬೇಕು ಅಂದ್ರೆ 3 ಭಾಗ ಮಾಡ್ಕೊಳ್ಳಿ. ಡ್ರಿಂಚಿಂಗ್ 3 ಟೈಮ್ಸ್ 15 ಡೇಸ್ ಒನ್ಸ್ ಕೊಟ್ರೆ ಫಿನಿಶ್. ಸ್ಪ್ರೇನ ನೀವು 15 ಡೇಸ್ 10 ಡೇಸ್ ಒಂದ್ಸಲ ಸ್ಟಿಮ್ ರಿಚ್ ಮತ್ತೆ ಬಯೋನೈಂಟಿನ್ ಕೊಡ್ತಾ ಇರಬೇಕು. ಸ್ಟಿಮ್ ರಿಚ್ ಮತ್ತೆ ಬಯೋನೈಂಟಿನ್. ಸಸ್ಯಕ್ಕೆ ನೀವು ಈಗ ಅಂದ್ರೆ ತರಕಾರಿಗೆ ಹೆವಿ ರೋಗಗಳು ಬರೋದ್ರಿಂದ ರ್ಯಾಪ್ ಅಪ್ ನ ಸೆಪರೇಟ್ ಆಗಿ ನೀವು 10 ಡೇಸ್ 15 ಡೇಸ್ ಒನ್ಸ್ ಸ್ಪ್ರೇ ಮಾಡ್ತಾ ಇರೋದು ಅಷ್ಟೇ. ರೋಗಗಳು ಬರಲ್ಲ ಅಷ್ಟೇ, ಇಂಟ್ಯಾಕ್ ಅಷ್ಟೇ. ರ್ಯಾಪ್ ಅಪ್ ನ ನೀವು ಯಾವ್ದ್ರೊಳಗಡೆ ಮಿಕ್ಸ್ ಮಾಡ್ಕೋಬೇಡಿ. ರ್ಯಾಪ್ ಅಪ್ ನ ಸೆಪರೇಟ್ ಆಗಿ ಮಾಡ್ಬೇಕು. ರ್ಯಾಪ್ ಅಪ್ ನ ಈಗ ಸ್ಟಿಮ್ ರಿಚ್ ಜೊತೆ ಹಾಕ್ಬೋದು, ಯಾವ್ದ್ರ ಜೊತೆ ಮಿಕ್ಸಿಂಗ್ ಬೇಡ. ಯಾಕೆಂದ್ರೆ ಮಿಕ್ಸ್ ಮಾಡಿದ್ರು ಓಕೆ, ಯಾಕೆಂದ್ರೆ ತಟಸ್ಥ ಆಗ್ತದೆ. ಯಾವುದು? ಸ್ಟಿಮ್ ರಿಚ್. ರ್ಯಾಪ್ ಅಪ್ ಮಾತ್ರ ಕೆಲಸ ನಡೀತಾ ಇರ್ತದೆ. ರ್ಯಾಪ್ ಅಪ್ ಮಾಡಿದ 1 or 2 ಡೇಸ್ ನಲ್ಲಿ ಬೇರೆದ್ನ ನೀವು ಕೊಡಬಹುದು. ಈಗ 3 ತಿಂಗಳು ಬೆಳೆಗೆ ಮಣ್ಣು ಬರ್ತಾ ಇದೆಯಾ? ಯಾಕೆಂದ್ರೆ 3 ತಿಂಗಳು 4 ತಿಂಗಳು ಬೆಳೆಗೆ ಎಷ್ಟು ತಿಂಗಳು ವ್ಯವಸಾಯ ಮಾಡ್ತೀವಿ? 2 ತಿಂಗಳು ಮೇಲೆ ವ್ಯವಸಾಯ ಮಾಡ್ತೀವಿ. ಬೀಜೋಪಚಾರ ಮಾಡ್ತೀವಿ. 7-10 ಡೇಸ್ ಅಲ್ಲಿ ನಾವು ಡ್ರಿಂಚಿಂಗ್ ಮಾಡ್ತೀವಿ. ಮತ್ತೆ ಇನ್ 15 ಡೇಸ್ ಅಲ್ಲಿ ಮತ್ತೆ ಡ್ರಿಂಚಿಂಗ್ ಮಾಡ್ತೀವಿ. ಏನ್ ಡ್ರಿಂಚಿಂಗ್ ಮಾಡ್ತೀರಿ ನೀವು? ಸೇತು NPK ಡ್ರಿಂಚಿಂಗ್ ಮಾಡ್ತೀರಾ. ನೆಕ್ಸ್ಟ್ ಇನ್ 15 ಡೇಸ್ ಅಲ್ಲಿ ಡ್ರಿಂಚಿಂಗ್ ಮಾಡ್ತೀರಾ. ಮಧ್ಯ ಮಾತ್ರ ಇವು ಸ್ಪ್ರೇಗಳನ್ನ ಸ್ಟಾಪ್ ಮಾಡಬಾರ್ದು. ಸ್ಪ್ರೇ ಯಾವ್ಯಾವ ಕೊಡ್ಬೇಕು ಅಂತಲ್ವಾ? ಬೀಜೋಪಚಾರದಲ್ಲಿ 3 ಎಲೆ ಬಿಟ್ಟಾಗ, ಎಲೆ ಬರ್ಬೇಕಾದ್ರೆ, ಪ್ರಾಚಾರ ಜಾಸ್ತಿ ಆಗ್ಬೇಕಾದ್ರೆ, ಪ್ಲಸ್ ಫ್ಲವರ್ ಡ್ರಾಪ್ ಆದ ಫ್ಲವರ್ ಬಿಟ್ಟಾಗ, ಪ್ಲಸ್ ಕಾಯಿ ಬಂದಾಗ ಫಿನಿಶ್. ಇಷ್ಟೇ. ಏನ್ ಕನ್ಫ್ಯೂಷನ್ ಡೋಸೇಜ್ ಏನಿಲ್ಲ. ಈಗ 1 ಇಯರ್ ಬೆಳೆ, 1 ವರ್ಷದ್ದು ಏನ್ ಬರ್ತದೆ? ಬಾಳೆ ಬರ್ಬೋದು, ಕಬ್ಬು ಬರ್ತದೆ. ಇವು ನೀವು ಆದ್ರೆ ಡ್ರಿಂಚಿಂಗ್ ಸಿಸ್ಟಮ್ 2 months ಒನ್ಸ್ ಕೊಟ್ಟರು ಮುಗೀತು, ಫಿನಿಶ್. 2 months ಒನ್ಸ್. ಬಿಗಿನಿಂಗ್ ನಲ್ಲಿ ನೀವು 1 month ಇದರಲ್ಲಿ ಕೊಟ್ಟಿರ್ತೀರಾ. 2 months ಎಲ್ಲಿ ಕಬ್ಬು ಎಲ್ಲಿ ತನಕ ಕೊಡ್ಬೋದು? ಸಾಯಿಲ್ ಅಪ್ಲಿಕೇಶನ್ ಕೊಡ್ತೀರಲ್ಲ ನೀವು. ಈಗ ನಮ್ಮ ಸೇತು NPK ಎಲ್ಲಿ ತನಕ ಕೊಡ್ಬೋದು? 3 ತಿಂಗಳು ಅಷ್ಟೇ ವ್ಯವಸಾಯ ಮಾಡೋ. 3 ತಿಂಗಳ ಒಳಗಡೆ ನೀವು ಒಳಗಡೆನೆ ಹೋಗಕ್ಕಾಗಲ್ಲ. 3 months ಏನ್ ವ್ಯವಸಾಯ ಮಾಡ್ತೀರಾ ಅಷ್ಟೇ. ಸ್ಪ್ರೇ ಎಷ್ಟು ಟೈಮ್ ಕೊಡ್ಬೋದು? ಒಳಗಡೆ ಹೋಗಕ್ಕಾಗ್ತದಾ? ನೀವು ಎಲ್ಲಿ ತನಕ ಸಾಧ್ಯವೋ ಅಲ್ಲಿ ತನಕ ಕೊಟ್ಟು ಸ್ಟಾಪ್ ಮಾಡ್ಬೋದು. ಈ ಕನ್ಫ್ಯೂಷನ್ ಇಲ್ಲ. ಸ್ಟಿಮ್ ರಿಚ್ ಅಂತೂ ನೀವು ಹಂತವಾಗಿ 7-8 ಸ್ಟೇಜ್ ಇದೆ, ನೀವು ಅದು ಕೊಡ್ಲೇಬೇಕು. ಮಧ್ಯದಲ್ಲಿ ಈಗ ಬಾಳೆಗೆ ಅಂತ ರೋಗಗಳೇನು ಬರಲ್ಲ. ಈಗ ಯಾವುದು ಪನಾಮ ಬೆಲ್ಟ್ ಅನ್ನೋದು ಹೊಸದಾಗಿ ಶುರು ಆಗಿದೆ ಬಾಳೆಗೆ, ಹೌದ್ ತಾನೆ? ಬಿಗಿನಿಂಗ್ ಇಂದಾನೆ ನೀವು ಸಾಯಿಲ್ ಅಪ್ಲಿಕೇಶನ್ ಇಂದಾನೆ ನೀವು ಶುರು ಮಾಡಿದ್ರೆ ಯಾವುದೇ ತರದ್ದು ಸಮಸ್ಯೆ ಬೇಕಿದ್ರೆ ಎಷ್ಟೋ ವರ್ಷದಿಂದ ಕೆಮಿಕಲ್ ಹಾಕಿ ಇದು ಮಾಡಿರೋದ್ರಿಂದ ನೀವು ಯಾವುದು ಅಡಿಕೆ ತೆಂಗು ಇಂಥವು ಬಿಟ್ಟು ಬೇರೆಯವಕ್ಕೆ ಮಿನಿಮಮ್ 40% ಕೆಮಿಕಲ್ನ ನೀವು ಕೊಡಿಸ್ಲೇಬೇಕಾಗ್ತದೆ. ಮಿನಿಮಮ್ 2 ಇಯರ್ಸ್. ಮೊದಲನೇ ವರ್ಷ 60% ನಮ್ದು ಆರ್ಗ್ಯಾನಿಕ್, 40% ಕೆಮಿಕಲ್. ಸೆಕೆಂಡ್ ಇಯರ್ 70% ಆರ್ಗ್ಯಾನಿಕ್, 30% ಕೆಮಿಕಲ್. ಮಿಕ್ಸ್ ಮಾಡಿಕೊಡೋದಲ್ಲ, ಗ್ಯಾಪ್ ಇರಬೇಕು. 15 ಡೇಸ್ ಗ್ಯಾಪ್ ಇರಬೇಕು. ಪ್ಲಸ್ ಇನ್ 3ನೇ ವರ್ಷಕ್ಕೆ 80% ಆರ್ಗ್ಯಾನಿಕ್, 20% ಕೆಮಿಕಲ್. ನೆಟ್ ಕಂಪ್ಲೀಟ್ ಆರ್ಗ್ಯಾನಿಕ್. ಅಷ್ಟೊತ್ತು ಅಲ್ಲಿ ಒಳಗೆ ನಮ್ಮ ಸೇತು NPK ಹೆಂಗೆ ಭೂಮಿಯ ರೆಡಿ ಮಾಡಿರ್ತವೆ ಅಂದ್ರೆ ನಿಮ್ ಜೀವಮಾನ ನಮ್ಮ ತಾತನ ಕಾಲದ ಜಮೀನ್ ಇತ್ತಲ್ಲ ಹಂಗೆ ರೆಡಿ ಆಗ್ಬಿಟ್ಟಿರ್ತದೆ. ಕನ್ಫ್ಯೂಷನ್ ಇಲ್ಲ. ಈಗ ಅಡಿಕೆ ತೆಂಗು ಬೆಳಿತೀವಿ ಸರ್, ಅದಕ್ಕೆ ಹೆಂಗ್ ಕೊಡೋದು? ಲಾಂಗ್ ಟರ್ಮ್ ಬೆಳೆ. ಹೆಂಗ್ ಕೊಡ್ಬೋದು ಲಾಂಗ್ ಟರ್ಮ್ ಬೆಳೆಗೆ? ಬಿಗಿನಿಂಗ್ ನಲ್ಲಿ ಅವು ಎಷ್ಟು 3 ರಿಂದ 5 ವರ್ಷದ ತನಕ ಇನ್ನು ಗಿಡ ಬೆಳವಣಿಗೆಯಲ್ಲಿ ಇರ್ತದೆ. ಅವಾಗ ಮಿನಿಮಮ್ 1 ಲೀಟರ್ ಕೊಡ್ತಾ ಹೋಗ್ಬೋದು.
ಅಂದ್ರೆ ನೀವು ಮಿಕ್ಸಿಂಗ್ ಏನ್ ಕೊಡ್ಬೋದು, ಅಡಕೆ ತೆಂಗು ಬಾಳೆಗಾದ್ರೆ ಅದಕ್ಕೆ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿರೋದ್ರಿಂದ ಸೇತು NPK ಪ್ಲಸ್ ಸ್ಟಿಮ್ ರಿಚ್ ಅದನ್ನು ಕೂಡ ನೀವು ಬೇರೆನೆ ಮಿಕ್ಸ್ ಮಾಡಿ ಕೊಟ್ಟರೆ ಒಳ್ಳೇದು. ಈಗ ಒಂದು ವರ್ಷದ್ದು ತೆಂಗಿದೆ, ಎಷ್ಟು ಲೀಟರ್ ಹಾಕ್ಬೋದು, 10 ಲೀಟರ್ ಹಾಕಕ್ಕಾಯ್ತದ? ಮಗುಗೆ ಎಷ್ಟು ತಿನ್ನಿಸ್ತೀರಾ? ಒಂದು ಸ್ವಲ್ಪ 1 ಲೀಟ್ರು. ಈಗ 2 ವರ್ಷ 3 ವರ್ಷದ್ದಾದ್ರೆ 7 ಲೀಟರ್ ಕೊಡ್ಬೋದು. 5 ವರ್ಷದ ಗಿಡ ಆದ್ರೆ 5 ಲೀಟರ್ ಕೊಡೋದು. 10 ವರ್ಷದ್ದಾದ್ರೆ 10 ಲೀಟರ್ ಕೊಡೋದು, ಅಷ್ಟೇ ಫಿನಿಶ್. ಈಗ ಅಡಿಕೆಗೆ ಎಷ್ಟು ಕೊಡ್ಬೋದು? 3 ವರ್ಷ, ಈಗ 1 ವರ್ಷದ್ದಾದ್ರೆ 1 ಲೀಟ್ರು, 3 ವರ್ಷದ ಒಳಗಡೆ ಆದ್ರೆ 1.5 ಲೀಟರ್ 2 ಲೀಟರ್ ಒಳಗೆ ಮುಗೀತದೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದಂಗೆ 2 ಲೀಟರ್ ಸಾಕು ಅಡಿಕೆಗೆ. ಇಷ್ಟೇ. ಕನ್ಫ್ಯೂಷನ್ ಅನ್ನೋದು ಇಲ್ಲಿ ಏನಿಲ್ಲ. ನೀವೇ ಡಿವೈಡ್ ಮಾಡ್ಕೊಳ್ಳಿ, ಎಷ್ಟು ವರ್ಷದ ಬೆಳೆ, 3 ತಿಂಗಳದ 1 ವರ್ಷದ, ಇದನ್ನ ಡಿವೈಡ್ ಮಾಡ್ಕೊಂಡು ಸಾಕು. ಮಾಡಿಕೊಂಡ್ರೆ ಅದು ನಿಮ್ಮ ಅಂದಾಜಲ್ಲೇ ಅದು ಬಂದ್ಬಿಡ್ತದೆ. ಅದು ಯಾವ ತರ ಕೊಡೋದು, ಹಂಗೂ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಕೇಳಿದ್ರೆ ನಾವು ನೀಟಾಗಿ ಅದನ್ನ ಯಾವ ತರ ಹಾಕ್ಬೋದು, ಹೆಂಗ್ ಬಿಡ್ಬೋದು ಎಲ್ಲಾನು ನಾವು ಹೇಳ್ಕೊಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನಮ್ಮಲ್ಲಿ ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಇದನ್ನ ನೀವು ಕೊಡ್ಬೇಕಾದ್ರೆ ಭೂಮಿ ತೇವಾಂಶ ಇರಬೇಕು. ನೀವು ನೀರು ಜಾಸ್ತಿ, ಯಾಕೆಂದ್ರೆ ನಮ್ಮಲ್ಲಿ ಬ್ಯಾಕ್ಟೀರಿಯಾ ಬೇಸ್ಡ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಅದು ಬ್ಯಾಕ್ಟೀರಿಯಾಗಳು ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರ್ತದೆ. ಆ ಉದ್ದೇಶದಿಂದ ನಿಮ್ಮ ಭೂಮಿಲಿ ಯಾವಾಗಲೂ ತೇವಾಂಶ ಇರಬೇಕು. ನಾಳೆ ನೀವು ಕೊಡ್ತಾ ಇದ್ದೀರಿ ಅಂದ್ರೆ ಇವತ್ತೇ ಫುಲ್ಲು ನೀವು ನೀರನ್ನ ಕೊಟ್ಟಿರ್ಬೇಕು. ನೆಕ್ಸ್ಟ್ ಇದನ್ನ ಸ್ಪ್ರೇ ಮಾಡಬೇಕಾದ್ರೆ ಮಾರ್ನಿಂಗ್ ಆರ್ ಈವ್ನಿಂಗ್, ಮಧ್ಯಾಹ್ನ ಟೈಮು ಇದನ್ನ ಸ್ಪ್ರೇ ಮಾಡಬಾರ್ದು. ಬೆಳಿಗ್ಗೆ ಅಥವಾ ಸಾಯಂಕಾಲ ಇದನ್ನ ಬಳಸಬೇಕು. ನೆಕ್ಸ್ಟ್ ನೀವು ಕೆಮಿಕಲ್ ಡಬ್ಬದಲ್ಲಿ ಸ್ಪ್ರೇ ಮಾಡಿದ್ರೆ ಅದನ್ನ ನಿಂಬೆಹಣ್ಣು ಅಥವಾ ಮಜ್ಜಿಗೆಯಲ್ಲಿ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಡೆಡ್ ಆಯ್ತವೆ. ಕ್ಲೀನ್ ಆಗಿ ತೊಳಿಬೇಕು. ತೊಳೆದು ನಾವು ಇಲ್ಲಿ ನೀವು ಏನಾದರೂ ಆಲ್ರೆಡಿ ಗಿಡ ಮೇಲ್ಗಡೆ ಬಂದಿದೆ, ನೀವು ಸ್ಪ್ರೇ ಮಾಡಕ್ಕಾಗಲ್ಲ ಅಂತಂದ್ರೆ ನೀವು ನಾಜಲ್ನ ಮುಂದೆ ಅದು ತೆಗೆದು ಹಂಗೆ ಬಿಟ್ಕೊಂಡು ಹೋಗ್ಬೋದು, ಅಥವಾ ಸ್ಪ್ರೇನು ಮಾಡ್ಬೋದು. ಒಬ್ಬೊಬ್ರು ಯಾಕೆಂದ್ರೆ ಕಬ್ಬಿಗೆ ಎಷ್ಟೋ ಜನ ಅಯ್ಯೋ ಇಷ್ಟು ದೊಡ್ಡ ಕಬ್ಬಿಗೆ ಹೆಂಗಪ್ಪ ಸ್ಪ್ರೇ ಮಾಡೋದಂತಾರೆ, ಅದಕ್ಕೆ ನಾಜಲ್ ತೆಗೆದು ಭೂಮಿಗೆ ಕೊಡ್ಬೋದು. ನಿಮ್ಮ ಐಡಿಯಾಸ್ ಪ್ರಕಾರ ಒಟ್ಟಲ್ಲಿ ಇದು ಭೂಮಿಗೆ ಹೋಗ್ಬೇಕಷ್ಟೇ. ಭೂಮಿಗೆ ಹೋದ್ರೆ ಎಲ್ಲವೂ ಕೂಡ ಕೆಲಸ ಆಗ್ತದೆ. ಡೋಸೇಜ್ ಅಂತದೇನು ಕನ್ಫ್ಯೂಷನ್ ಏನು ಬರಲ್ಲ. ಯಾಕೆಂದ್ರೆ ನೀವು ತರಕಾರಿಗಂತೂ ಇಂಟ್ಯಾಕು, ರ್ಯಾಪ್ ಅಪ್, ಬಯೋನಿಟಿನ್ ಕಂಪಲ್ಸರಿ ನಿಮ್ಗೆ ಬೇಕೇ ಬೇಕು. ಯಾಕೆಂತಂದ್ರೆ ಇವು ರೋಗಗಳ ಬಾಧೆ ಜಾಸ್ತಿ ಇದೆ. ನಿಮ್ಗೆ ಗೊತ್ತು, ಟೊಮೊಟೊ ಇರ್ಬೋದು, ಅಥವಾ ಕೋಸ್ ಇರ್ಬೋದು, ಅಥವಾ ನೀವು ಬದನೆಕಾಯಿ ಇರ್ಬೋದು, ಅವು ಬೀಜದಿಂದನೇ ರೋಗಗಳು ಶುರು ಆಗ್ಬಿಟ್ಟಿರ್ತದೆ. ಬೀಜೋಪಚಾರದಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಈಗ ನೀವು ಅಡಿಕೆ, ತೆಂಗು, ಬಾಳೆಗಾದ್ರೆ ಈ ಕೊಳೆ ರೋಗ ಅವು ಜಾಸ್ತಿ ಆಗ್ತದೆ. ಹೇಳ್ತೀವಿ ನೆಕ್ಸ್ಟ್ ನಿಮ್ಗೆ ತಿಳಿಸ್ತೀವಿ ಏನ್ ಕೊಡೋದು ಅಂದ್ರೆ. ಈಗ ಕೊಳೆ ರೋಗಗಳು ಜಾಸ್ತಿ ಇದೆ. ಕೊಳೆ ರೋಗಗಳು ಜಾಸ್ತಿ ಆದಾಗ ಸುಳಿ ಏನಾಗ್ತದೆ, ಸುಳಿ ಹಾಳಾಗ್ತದೆ. ಹೌದ್ ತಾನೆ? ಕಾಲೇ ಬದ್ರಲ್ಲಿ ಅಂದ್ರೆ ಬಾಡಿ ಏನಾಗ್ತದೆ, ಅರ್ಥ ಆಯ್ತಾ? ನೀವು ಫಸ್ಟ್ ಮೇನ್ ಆಗಿ ನೀವು ಕೊಳೆ ರೋಗ ಕಂಟ್ರೋಲ್ ಆಗ್ಬೇಕು ಅಂದ್ರೆ ನೀವು ಇದನ್ನ ರಾಪಪ್ನ ಮಧ್ಯ ಬೇರೆ ಕೊಡ್ತಾ ಇರಬೇಕು. ಗಿಡಕ್ಕಾದ್ರೆ ಗಿಡದ ಮೇಲೆ ಸ್ಪ್ರೇ ಮಾಡಿ, ಇದು ಲಾಂಗ್ ಟರ್ಮ್ ಬೆಳೆಗಳು ಇರ್ತಾವಲ್ಲ ಅದಕ್ಕೆ ಬೇರೆನೆ ಕೊಟ್ರೆ ಒಳ್ಳೇದು. ಮತ್ತೆ ಭೂಮಿಲಿ ಏನ್ ಜೀವರಾಶಿಗಳು ಜಾಸ್ತಿ ಆಗ್ತವೆ ಆಗ ನಮ್ಗೆ ಯಾವುದೇ ಕಾರಣಕ್ಕೂ ಬೆಳೆ ಒಂದು ಫಲವತ್ತತೆ ಸ್ಟ್ರಾಂಗ್ ಆದಾಗ ಉತ್ತಮ ಬೆಳೆನ ತೆಗೆಯುವುದು. ಅದಕ್ಕೆ ಸೇರ್ತು ಎಲ್ಲ ಕೆಲಸ ಮಾಡ್ತವೆ. ಇಂಥ ಒಂದು ಬಯೋಫಿಟ್ ಪ್ರಾಡಕ್ಟ್ಸ್ ನ ಅದ್ಭುತವಾಗಿ ನಮ್ಮ ಕಂಪನಿ ಕೊಟ್ಟಿದೆ. ಈಗ ಇನ್ನೊಂದು ಬಯೋಫಿಟ್ ನಲ್ಲಿ ಇನ್ನೊಂದು ಬ್ರ್ಯಾಂಡ್ ಇದೆ ನಮ್ಮಲ್ಲಿ, CFC ಅಂತೇಳಿ. ಇದು ಹೈನುಗಾರಿಕೆಗೋಸ್ಕರ ಇದನ್ನ ರೆಡಿ ಮಾಡಿರುವಂತದ್ದು. ಏನಂದ್ರೆ ಇವತ್ತಿನ ಕಾಲದಲ್ಲಿ ಹಸುಗಳು ಹೆಚ್ಚು ಕಾಯಿಲೆ ಜಾಸ್ತಿ. ಅವಕ್ಕೆ ಅಂದ್ರೆ ಈಗ ವೆಟರ್ನರಿ ಡಾಕ್ಟರ್ ಇಲ್ಲ ಅಂದ್ರೆ ಹಸುನೇ ಬದುಕೋದಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದ್ರೆ ಹಸುಗೆ ರೋಗ ನಿರೋಧಕ ಶಕ್ತಿ ಕಡಿಮೆ. ಆಗ ಹಸುಗಳನ್ನ ಕಾಡು ಬಿಟ್ಟು ಹಸು ಮೇಯಿಸ್ಕೊಂಡ್ ಬರ್ತಿದ್ರು. ಅವು ಚೆನ್ನಾಗಿ ವಾಕ್ ಮಾಡ್ದಂಗ ಆಯ್ತಿತ್ತು, ಎಲ್ಲ
ಆರೋಗ್ಯವಾಗಿದ್ದು. ಈಗಿನ ಹಸುಗಳೇನು 2 ಅಡಿನೂ ಜಂಪ್ ಮಾಡಲ್ಲ, ಹೌದ್ ತಾನೆ? ಈಗ ಏನಾಗಿದೆ, ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಏನಾಗ್ತಾ ಇದೆ, ಅದಕ್ಕೆ ಹಿಂಡಿ ಬೂಸ ಕೊಡ್ತಾ ಇದೆ ಹೊರತು ಅದು ಆರೋಗ್ಯದ ಬಗ್ಗೆ ಯಾರು ಕಾಳಜಿನ ವಹಿಸ್ತಾ ಇಲ್ಲ. ಮನುಷ್ಯನ ದೇಹಕ್ಕೆ ಪ್ರೋಟೀನು, ವಿಟಮಿನ್, ಮಿನರಲ್ಸ್ ಹೆಂಗ್ ಬೇಕು ಹಸುಗೂ ಕೂಡ ಬೇಕು, ಅದು ಸಿಗ್ತಾ ಇಲ್ಲ. ಇದರಲ್ಲಿ ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಪ್ರೋಬಯೋಟಿಕ್, ಪ್ರಿಬಯೋಟಿಕ್ ಎಲಿಮೆಂಟ್ಸ್ ಎಲ್ಲವೂ ಕೂಡ ಇದರಲ್ಲಿದೆ. ಇದನ್ನ ಹಸುಗೆ ಬೆಳಿಗ್ಗೆ ಒಂದು 5 ಗ್ರಾಮ್, ಸಾಯಂಕಾಲ 5 ಗ್ರಾಮ್ ನಾವು ಕೊಡ್ತಾ ಬಂದ್ರೆ ಹಸುಗೆ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ, ಅದರ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿ, ಅದು ಕಾಯಿಲೆಯಿಂದ ದೂರ ಆಗ್ತದೆ, ವೆಟರ್ನರಿ ಡಾಕ್ಟರ್ ದೂರ ಆಗ್ತಾರೆ. ಆಗ ಹಸು ಆರೋಗ್ಯವಾಗಿರ್ತದೆ, ಜೊತೆಗೆ ಹಾಲಿನ ಪ್ರಮಾಣ 10-15% ಜಾಸ್ತಿ ಇರ್ತದೆ, ಜೊತೆಗೆ ಒಳ್ಳೆ ಡಿಗ್ರಿನೂ ಕೂಡ ನಾವು ತಗೋಬಹುದು. ಹಸು ಮಾತ್ರ ಅಲ್ಲ, ಇದು ಹಸು ಗರ್ಭ ಧರಿಸಿದಾಗ ಇದನ್ನ ಕೊಡಬಾರ್ದು. ಲಾಸ್ಟ್ ಮೂಮೆಂಟ್ ನಲ್ಲಿ ಎಲ್ಲ ಒಂದು ಮೇಕೆ ಇರ್ಬೋದು, ಕೋಳಿ ಇರ್ಬೋದು, ನೀವು ಎಲ್ಲಾ ಸಾಕು ಪ್ರಾಣಿಗೂ ಕೂಡ ಅದು ಪ್ರಮಾಣ ಕಡಿಮೆ, ಇದನ್ನ ಕೊಡ್ಬೋದು. ಆ ತರದಲ್ಲಿ ಸೂಪರ್ ಫುಡ್ ಇದನ್ನ ಕೊಟ್ರೆ ಹಸುವಿನ ಆರೋಗ್ಯ ಇಂಪ್ರೂವ್ಮೆಂಟ್ ಆಯ್ತದೆ. ಜೊತೆಗೆ ಇನ್ನೊಂದು ರ್ಯಾಪ್ ಅಪ್ ಕೊಡೋದ್ರಿಂದ ನಿಮ್ಮ ಸಸ್ಯದಲ್ಲಿ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಯ್ತದೆ. ಅದೊಂದು ತಿಳ್ಕೊಳ್ಳಿ, ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗ್ತದೆ. ಈ ತರದಲ್ಲಿ ನಮ್ಮಲ್ಲಿ ಹಲವಾರು ರೀತಿಯ ಒಂದು ಪ್ರಾಡಕ್ಟ್ಸ್ಗಳನ್ನ, ಬಯೋಫಿಟ್ ಪ್ರಾಡಕ್ಟ್ಸ್ಗಳನ್ನ ನಮ್ಮ ಕಂಪ್ನಿ ಲಾಂಚ್ ಮಾಡಿದೆ. ಕಂಪ್ಲೀಟ್ ಆರ್ಗ್ಯಾನಿಕ್. ಇದನ್ನ ಬಳಸಿದ್ರೆ ರೈತನಿಗೆ ಒಳ್ಳೇದಾಯ್ತದೆ. ರೈತ ಚೆನ್ನಾಗಿದ್ರೆ ದೇಶಕ್ಕೂ ಒಳ್ಳೇದಾಯ್ತದೆ. ಯಾಕೆಂದ್ರೆ ಇವತ್ತು ಏನೇ ಟೆಕ್ನಾಲಜಿ ಏನೇ ಮುಂದುವರಿಬೋದು, ರೈತ ಇಂಪಾರ್ಟೆಂಟ್, ಹೌದಲ್ವಾ? ಪ್ರತಿಯೊಂದನ್ನು ಕೂಡ ನಾವೇನೇ ತಯಾರು ಮಾಡ್ಬೋದು, ಭೂಮಿಲಿ ಬೆಳಿಬೇಕಾದನ್ನ ಭೂಮಿಲೇ ಬೆಳಿಬೇಕು. ಭತ್ತನ ಫ್ಯಾಕ್ಟ್ರಿ ತಯಾರು ಮಾಡಕ್ಕಾಯ್ತದ? ಮಾಡಕ್ ಸಾಧ್ಯನೇ ಇಲ್ಲ. ಇವತ್ತು ರೈತನೇ ದೇಶದ ಬೆನ್ನೆಲುಬು. ಆದ್ರೆ ಈ ಕೆಮಿಕಲ್ ಹಾವಳಿ ಜಾಸ್ತಿ ಆಗಿ ಏನಾಗಿದೆ, ರೈತ ಭೂಮಿ ಬರಡ್ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಇವತ್ತು ಹೈಯೆಸ್ಟ್ ಸಾಲಗಾರ ಯಾರು? ರೈತರೇ ಹೈಯೆಸ್ಟ್ ಸಾಲಗಾರರು. ಯಾಕೆಂತಂದ್ರೆ ಇವತ್ತು ಅವ್ರು ಏನ್ ಬೆಳೆ ಬೆಳಿತಾರೆ, ನೀವು ನಿಮ್ ಮೈಂಡ್ ಅಲ್ಲಿ ಇರ್ಬೇಕು. ಈಗ ನೀವು ತಗೊಂಡೋಗಿ ಇದನ್ನ 3,000 ರೂಪಾಯಿ ಪ್ರಾಡಕ್ಟ್ಸ್ ಕೊಟ್ಟ ತಕ್ಷಣ ಅವ್ರ ಭೂಮಿಲಿ ರಿಸಲ್ಟ್ ಬಂದ್ಬಿಡಲ್ಲ. ಅವ್ರ ಹತ್ರ ಪಟ್ಟಿ ಹಾಕ್ಸಿ, ಈ ಸಲ ನೀವು ಬೆಳೆ ಬೆಳೆದ್ರಿ, ಕಬ್ಬು ಎಷ್ಟು ಖರ್ಚಾಯ್ತು ಪಟ್ಟಿ ಹಾಕಿ, ಎಷ್ಟು 35,000 ಆಯ್ತು. ಮಿನಿಮಮ್ 30,000 ರೂಪಾಯಿ ಪ್ರಾಡಕ್ಟ್ಸ್ ಆದ್ರೆ ನಮಗ್ ಬೇಡವಾ? ನಾವು ಏನ್ ಮಾಡ್ಬಿಡ್ತೀವಿ, ಹೋಗ್ಬಿಟ್ಟು 6,000 ರೂಪಾಯಿ ಪ್ರಾಡಕ್ಟ್ಸ್ ಕೊಟ್ಟು ಈ ಸಲ ಕಬ್ಬು ಬೆಳಿಬಹುದು, ಫಿನಿಶ್. ಆ ತರ ಬರಲ್ಲ. ಪಟ್ಟಿ ಹಾಕ್ಸಿ, 30% ಅಥವಾ 40% ಕೆಮಿಕಲ್, ಅಲ್ಲಿ ಯೂರಿಯಾ DAP ಏನು ಪೊಟ್ಯಾಶ್ ಕೊಡ್ತಾ ಇದ್ರು ಅದನ್ನ ಬೇರೆ ವಿಂಗಡಣೆ ಮಾಡಿ, ಇದು ಕೂಡ ವಿಂಗಡಣೆ ಮಾಡಿ ಹಂತವಾಗಿ ನೀವು ಇದನ್ನ ಇದು ಮಾಡಬೇಕು. ಈ ತರದಲ್ಲಿ ಮಾಡಿದ್ರೆ 100% ರೈತನ ಬಾಳಲ್ಲಿ ಬೆಳಕಾಗ್ತದೆ. ಅವನು ರೈತ ಬೆಳೆದ್ರೆ ದೇಶನೂ ಕೂಡ ಉದ್ಧಾರ ಆಗ್ತದೆ ಅಂತ ಹೇಳ್ತಾ, ಈ ಬಯೋಫಿಟ್ ಬಗ್ಗೆ ಇಷ್ಟೊಂದು ನಾಲೆಡ್ಜ್ ಕೊಟ್ಟಂತ, ನಮ್ಮ ನಾಲೆಡ್ಜ್ ಕೊಡೋದಕ್ಕೆ ಅವಕಾಶ ಕೊಟ್ಟಂತ ನೆಟ್ಸೋ ಸಂಸ್ಥೆಗೆ, ಜೊತೆಗೆ ಫ್ರೀಡಮ್ ಟೀಮ್ಗೆ ವಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ನೆಟ್ಸೋ.